ನಿಶ್ಚಯ ಪಂಚಾಶತ್ ಅನ್ನುವಂಥ 11ನೇ ಅಧ್ಯಾಯದ ಅವಲೋಕನೆ ಮಾಡುವಂಥ ಕಾರ್ಯ ಅಷ್ಟಾನ್ನಿಪದ ನಿಮಿತ್ತದಿಂದ ನಡೀತಾ ಇದೆ. ಮಂಗಳಾಚರಣೆ. ದುರ್ಲಕ್ಷ್ಯಂ ಜಯತಿ ಪರಂ ಜ್ಯೋತಿರ್ವಾಚಾಂಬರ ಕವೀಂದ್ರಾಣಾಂ ಜಲಮಿವ ವಜ್ರೇ ಯಸ್ಮಿನ್ ಗಲಬ್ಧಮಧ್ವೋ ಬಹಿರ್ಲುಟತಿ. 15ನೇ ಶ್ಲೋಕ. ವಿಹಿತಾಭ್ಯಾಸಃ ಬಹಿರರ್ಥವೇಶ ಸಂಬಂಧಿನೋ ದೃಗಾದಿಶರಃ ಸಫಲಾ ಶುದ್ಧಾತ್ಮರಣೇ ಚಿಂತಿತ ಕರ್ಮಾರಿ ಸಂಧಾತಃ. ಅರ್ಥ: ಆ ಸಂವಿದರ್ಶನ ಮೊದಲಾದ ರೂಪದ ಬಾಣಗಳು ಬಾಹ್ಯ ವಸ್ತುರೂಪದ ಲಕ್ಷ್ಯದೊಡನೆ ಗುರಿಯೊಡನೆ ಸಂಬಂಧವನ್ನಿಡುತ್ತವೆ. ಮತ್ತು ಯಾರು ಈ ಕಾರ್ಯದ ಅಭ್ಯಾಸ ಕೂಡ ಮಾಡಿದ್ದಾರೆ, ಆ ಸಂವಿದರ್ಶನಾದಿಗಳ ರೂಪದ ಬಾಣಗಳು ಶುದ್ಧ ಆತ್ಮರೂಪದ ರಣರಂಗದಲ್ಲಿ ಕರ್ಮರೂಪ ಶತ್ರುಗಳ ಸಮೂಹವನ್ನು ನಷ್ಟ ಮಾಡಿ ಸಫಲವಾಗುತ್ತವೆ. ಭಾವಾರ್ಥ: ನಾನಾ ಪ್ರಕಾರದ ಗುರಿಗಳನ್ನು ಹೊಡೆದು ಯಾವ ಬಾಣದ ಅಭ್ಯಾಸ ಮಾಡಲಾಗಿದೆ ಅಂಥ ಆ ಬಾಣವು ಯಾವ ಸಮಯದಲ್ಲಿ ವೈರ್ಯ ಛೇದ ಮಾಡುತ್ತದೆ, ಆ ಸಮಯದಲ್ಲಿ ಯಾವ ಪ್ರಕಾರ ಆ ಬಾಣವನ್ನು ಸಫಲವೆಂದು ತಿಳಿದುಕೊಳ್ಳಲಾಗುತ್ತದೆ. ಅದೇ ಪ್ರಕಾರ ಸಮ್ಯಕ್ ದರ್ಶನ ಮೊದಲಾದವು ಇದ್ದ ಮೇಲೆ ಸಮಸ್ತ ಕರ್ಮಗಳು ನಷ್ಟವಾಗಿ ಹೋಗುತ್ತವೆ. ಆ ಸಮಯದಲ್ಲಿ ಸಮ್ಯಕ್ ದರ್ಶನಾದಿಗಳನ್ನು ಸಫಲವೆಂದು ತಿಳಿಯಲಾಗುತ್ತದೆ. ಸಮ್ಯಕ್ ದರ್ಶನ ಮೊದಲಾದ ಬಾಣಗಳ ಬಾಹ್ಯ ವಸ್ತುರೂಪದ ಲಕ್ಷ್ಯದೊಡನೆ ಎಂದರೆ ಗುರಿಯೊಡನೆ ಸಂಬಂಧವನ್ನಿಡುತ್ತವೆ. ಬಾಹ್ಯ ವಸ್ತುವಿನ ಜೊತೆಗೆ ವಸ್ತುರೂಪದ ಗುರಿ ಅಥವಾ ಲಕ್ಷ್ಯದ ಜೊತೆಗೆ ಹೇಗೆ ಸಂಬಂಧ ಇರ್ತಾವೆ ಸಮ್ಯಕ್ ದರ್ಶನಾದಿಗಳ? ಸಮ್ಯಕ್ ದರ್ಶನದ ವಿಷಯಂತೂ ಅಂತ ಶುದ್ಧಾತ್ಮ ಇದ್ದಾನೆ. ಇಲ್ಲಿ ಗುರಿ ಇಡುವ ಮಾತು ಹೇಳ್ತಾ ಇದ್ದಾರೆ. ಅದ್ಭುತ ಮಾತಿದೆ. ಲೋಕದ ಯಾವ ದೃಷ್ಟಾಂತ ಈ ಅಂತಃ ಮಾರ್ಗದ ಕಾರ್ಯಗಳಿಗೆ ಸರಿ ಹೊಂದುವಂಥದ್ದು ಇಲ್ಲವೇ ಇಲ್ಲ. ಆದ್ರೂ ಕೂಡ ನೋಡ್ರಿ, ಇಂದ್ರಿಯಗಳ ಬಹಿರ್ಮುಖ ಇದ್ದಾವೆ. ಆದರೆ ಸಮ್ಯಕ್ ದರ್ಶನದ ಸಮಯದೊಳಗ ಜೀವದ ಜ್ಞಾನ ಇಂದ್ರಿಯಗಳಿಂದ ಬಿಡುಗಡೆ ಹೊಂದಿದ್ದು ಇದರಲ್ಲಿ ಇಂದ್ರಿಯಗಳ ಅವಲಂಬನೆ ಮಾಡಿರುವುದಿಲ್ಲ. ಹೀಗಿರುವ ವೇಳೆದೊಳಗ ಬಾಹ್ಯದ ಜೊತೆಗೆ ಗುರಿ ಇಡುವಂಥ ಮಾತ ಸಮ್ಯಕ್ ದರ್ಶನ ರೂಪದ ಬಾಣಕ್ಕ ಯಾಗ ಅನ್ವಯಿಸ್ತಿದೆ ಅಥವಾ ಯಾಗ ಸಂಭವಿಸ್ತಿದೆ, ಇದು ಸ್ವಲ್ಪ ವಿಚಾರ ಮಾಡುವಂಥ ವಿಷಯ ಇದೆ. ಒಂದು ಸ್ವಲ್ಪ ಸೂಕ್ಷ್ಮ ಉಪಯೋಗದ ಮೂಲಕ ಮಿಥ್ಯಾತ್ವದ ದಶೆಯನ್ನು ತಿಳ್ಕೊಳ್ಳೋಣ. ಆಮೇಲೆ ಸಮ್ಯಕ್ತ್ವದ ದಶೆ ತಿಳಿದು ಬರ್ತಿದೆ, ಕಾರ್ಯ ತಿಳಿದು ಬರ್ತಿದೆ. ನಿಜವಾಗಿ ನೋಡ್ರಿ, ಮಿಥ್ಯಾದೃಷ್ಟಿ ಜೀವ ಬಾಹ್ಯದೊಳಗೆ ಏನೇನು ಕಾರ್ಯ ಮಾಡ್ತಾನಲ್ಲ, ಯಾವ್ಯಾವುದರಿಂದ ಸುಖಿ ಆಗಲಿಕ್ಕೆ ಬಯಸ್ತಾನೆ, ಯಾವ್ಯಾವುದರೊಳಗ ಯಾವ್ಯಾವ ರೀತಿಯ ಉದ್ಯಮ ಮಾಡ್ತಾನೆ, ಆವಾಗ ಅವನ ಗುರಿ ಬಾಹ್ಯದ ಕಡೆ ಇರ್ತಿದೆಯನ್ನ ಒಳಗಿನ ಅಭಿಪ್ರಾಯದ ಕಡೆ ಇರ್ತಿದೆ. ಗುರಿ ಎಲ್ಲಿ ಇರ್ತಿದೆ? ಒಳಗಿನ ಅಭಿಪ್ರಾಯದ ಕಡೆ ಇರ್ತಿದೆ.
ಹೊರಗೆ ಏನು ಆಗ್ತಿದೆ ಅಥವಾ ಏನು ಯೋಗ್ಯ ಅಯೋಗ್ಯ ವಿಚಾರನ ಮಾಡೋದಿಲ್ಲರಲ್ಲ. ಅವನ ಗುರಿ ಏನಿದೆ, ಅಂತರಂಗದ ರುಚಿ ಏನಿದೆ, ಬೇಡಿಕೆ ಏನಿದೆ, ಅದನ್ನು ಪೂರೈಸೋದು. ಗುರಿ ಒಳಗಿನ ಅಭಿಪ್ರಾಯದ ಸಿದ್ಧಿ ಮಾಡಿಕೊಳ್ಳುತ್ತಿರ್ತೀರಿ. ಹೀಗೆ ಇದೆ ಇದು ವಿರೋಧಾಭಾಸ ರೂಪದ ಕಥನ. ಅದರ ಸತ್ಯ ಇದೆ ನೋಡ್ರಿ. ವಿಷಯ ಲುಬ್ಧ ಜೀವದನಲ್ಲ, ಅವನಿಗೆ ಯಾರಿಂದಾದರೂ ನನಗೆ ಕೆಟ್ಟ ಹೆಸರು ಬರಬಹುದೇನ, ನನ್ನ ಪರಂಪರೆಗೆ ಕಲಂಕ ಬರಬಹುದೇನ, ಗುರುಗಳ ಯಾವ ಗುರುಗಳ ಹತ್ರ ನಾನು ಹೋಗ್ತೇನೆ, ದಿಗಂಬರ ಸಂತರ ಹತ್ರ, ಅವರ ಹೆಸರಿಗೆ ಅವರ ಘನತೆಗೆ ಏನಾದರೂ ಕುಂದು ಬರಬಹುದೇನ, ಇದು ವಿಚಾರ ಮಾಡ್ತಾನೆ ಅಂದರೆ ವಿಷಯ ಲುಬ್ಧ ಜೀವ. ಅದು ಯಾವುದೇ ವಿಷಯ ಇದ್ದಿರ್ಬೋದು, ಸ್ಪರ್ಶನೇಂದ್ರಿಯದಿರ್ಬೋದು, ರಸನೇಂದ್ರಿಯದಿರ್ಬೋದು, ಚಕ್ಷು ಇಂದ್ರಿಯ, ಯಾವುದೇ ಇರಬಹುದು. ಲುಬ್ಧ ಆಗಿರುವಂಥ ಜೀವ. ಲುಬ್ಧತೆ ಒಳಗಿದೆ ಅಲ್ಲ, ಹೊರಗಿದೆ. ಲುಬ್ಧತೆ ಎಲ್ಲಿದೆ? ಒಳಗಿದೆ ಅಲ್ಲ. ಹೊರಗಿನದು ಯಾವುದನ್ನೂ ಗಣಿಸುವುದಿಲ್ಲ. ಅದ ಒಳಗಿದೆ ನೋಡ್ರಿ. ಅದು ಎಷ್ಟು ತೀವ್ರ ಆಗ್ತಿದೆ ಅಲ್ಲ, ಅಷ್ಟ ಅದು ಹೊರಗಿನದೆಲ್ಲವನ್ನು ಮೆಟ್ಟಿ ನಿಲ್ಲುತ್ತಿದೆ. ಗುರುಗಳ ತನ್ನ ಜನ್ಮದಾತೃಗಳ ಗೌರವಕ್ಕೆ ಧಕ್ಕೆ ತರುವಂಥ ಕಾರ್ಯ ಮಾಡ್ತಾನೆ. ತನ್ನ ಸಹಪಾಠಿಗಳ ನಿಂದಿಸುವಂಥ ಕಾರ್ಯ ಮಾಡ್ತಾನೆ. ಹೌದೇನಿಲ್ಲ? ಅರೆ ವಿಚಾರ ಮಾಡೋದು. ಯಾವ ಜೀವ ಆಂತರ್ಯದೊಳಗ ವಿಷಯದ ಲುಬ್ಧತೆಯಿಂದ ಭಾಷ್ಯವನ್ನು ಗಣಿಸುವುದಿಲ್ಲವೋ, ಅದೇ ಪ್ರಕಾರ ಸಮ್ಯಕ್ ದರ್ಶನ ರೂಪದ ಬಾಣ ಏನಿದೆ ಅಲ್ಲ, ಅದು ಗುರಿಯಲ್ಲಿ ಇಟ್ಟಿದೆ. ಭಾಷ್ಯದ ಕಡೆಗೆ ಅಂತೇಳಿ ಹೇಳಿದ್ರು. ಭಾಷ್ಯದ ಕಡೆಗೆ. ಅರೆ ನೋಡ್ರಿ, ಮಿಥ್ಯಾತ್ವ ಮತ್ತು ಸಮ್ಯತ್ವದೊಳಗ ಭಲೆ ವಿಸದೃಶತೆ ವಿರೋಧ ಇದ್ರೂ ಕೂಡ ಜೀವತ್ವ ಯಾವುದಿದೆ ಅಲ್ಲ, ಒಳಗಿಂದ ಅಭಿಪ್ರಾಯ, ಗುರಿ, ಜೀವನದ ಸಾರ್ಥಕತೆ ಮಾಡಬೇಕನ್ನುವಂಥದ್ದು, ಅದು ಎಲ್ಲಿ ಗುರಿ ಇಟ್ಟಿದೆ, ಏನು ಹೇಳ್ತಾ ಇದ್ದಾರೆ? ಇನ್ನೊಂದ್ಸಲ ವಚನ, ಅದು ವಾಕ್ಯವನ್ನು ಓದಿ ನೋಡು. ಆ ಸಮ್ಯಕ್ ದರ್ಶನ ಮೊದಲಾದ ರೂಪದ ಬಾಣಗಳು ಭಾಷ್ಯ ವಸ್ತು ರೂಪದ ಲಕ್ಷ್ಯದೊಡನೆ ಎಂದರೆ ಗುರಿಯೊಡನೆ ಸಂಬಂಧವನ್ನಿಡುತ್ತವೆ. ಭಾಷ್ಯ ವಸ್ತು ರೂಪದ ಭಾಷ್ಯ ವಸ್ತು ರೂಪದ ಲಕ್ಷ್ಯದೊಡನೆ ಅನಾದಿ ಕಾಲದಿಂದ ಜೋಪಾಸನೆ ಮಾಡಿ ತಂದದ್ದು ಇದೆಲ್ಲ ಏನ? ಬಾಹ್ಯದ ದೇಹದ. ಹಾಗಾದ್ರೆ ಆ ಸಮ್ಯಕ್ ದರ್ಶನ ರೂಪದ ಬಾಣ ಮೊದಲು ಎಲ್ಲಿ ತಾಗುತ್ತಿದೆ? ದೇಹ, ಇಂದ್ರಿಯ ವಿಷಯ ಮೊದಲಾದ ಬಾಹ್ಯ ವಸ್ತು ಏನಿಗೆನ ಅದೇನು ಮಾಡ್ತಿದೆ? ಛೇದ ಮಾಡ್ತಿದೆ, ಘಾತ ಮಾಡ್ತಿದೆ. ಅರೆ ನೋಡ್ರಿ, ಆತ್ಮ ವಸ್ತುವಿನ ಸನ್ಮುಖ ಈಗ ಪ್ರಗಟ ಕಾರ್ಯದ ಚರ್ಚೆ. ಆತ್ಮ ವಸ್ತುವಿನ ಸನ್ಮುಖ ಯಾವನ ಬುದ್ಧಿ ಕಾರ್ಯ ಮಾಡ್ತಾ ಇದೆಯೋ, ಅರೆ ಆಗಮದ ವಚನ ಇದೆ, ಭೂತಾರ್ಥ ಮಾರ್ಗ ವಿವೃತ್ತ, ಭೂತಾರ್ಥ ಮಾರ್ಗ ವಿವೃತ್ತ ಅಥವಾ ವಿಮುಕ್ತ. ಏನಾಗ್ತಿದೆ? ಸಂಪೂರ್ಣ ಸಂಸಾರಕ್ಕೆ ಸಂಬಂಧಿಸಿದ ಹಾಗೆ ಪೋಷಕ ಆಗ್ತಿದೆ. ಅಲ್ಲಿ ವಿಮುಕ್ತ ಇತ್ತು ಅಂತ. ಭೂತಾರ್ಥ ಮಾರ್ಗವನ್ನು ಯಾರು ಬಿಟ್ಟು ಕೊಟ್ಟಿದ್ದಾರೋ
ಅವರಿಗೆ ಎಲ್ಲ ಕಾರ್ಯಗಳಿಂದ ಸಂಸಾರ ಸಂಸಾರ. ಯಾರು ಅಭೂತಾರ್ಥ ಮಾರ್ಗವನ್ನು ಬಿಟ್ಟುಕೊಟ್ರೋ ಅವರಿಗೇನಾಗ್ತಿದೆ? ಎಲ್ಲವೂ ಮೋಕ್ಷದ ಕಾರಣ ಆಗ್ತಿದೆ, ಸುಖದ ಕಾರಣ ಆಗ್ತಿದೆ, ಬಿಡುಗಡೆಯ ಕಾರಣ ಆಗ್ತಿದೆ. ಇದನ್ನು ಆಧಾರ ರೂಪದಿಂದ ತಗೊಳ್ಳೋದು. ಸಮ್ಯಕ್ ದರ್ಶನ ಆಗಬೇಕಾದ್ರೆ ಮೊಟ್ಟ ಮೊದಲು ಹೊಡೆತ ಯಾವುದರ ಮೇಲೆ ಬೀಳ್ತಿದ್ದೀರಿ? ಯಾವುದರ ಮೇಲೆ? ಬಾಹ್ಯ ವಸ್ತು ದೇಹದ ಮೇಲೆ. ಮಿಥ್ಯಾತ್ವ ಆಗಬೇಕಾದ್ರೆ ಹೊಡೆತ ಯಾವುದರ ಮೇಲೆ ಬೀಳ್ತಿದೆ? ಮಿಥ್ಯಾತ್ವ ಉಳಿಬೇಕಾದ್ರೆ ಅಂದರೆ ಹೊಡೆತ ಯಾವುದರ ಮೇಲೆ ಬೀಳ್ತಿದೆ? ಆತ್ಮವಸ್ತುವಿನ ಮೇಲೆ. ತಿಳಿತಾ ಇದೆಯಲ್ಲ? ಸಮ್ಯಕ್ ದರ್ಶನ ಅನಾದಿ ಕಾಲದಿಂದ ಯಾವ ಬಾಹ್ಯ ವಸ್ತುವಿನಲ್ಲಿ ಈ ಜೀವದ ರುಚಿ ಜ್ಞಾನ ಸಂಪೂರ್ಣ ಸಂಪೂರ್ಣ ಸರ್ವಸ್ವವೇ ಇತ್ತು, ಅದಕ್ಕೆ ಮೊದಲು ಹೊಡೆತು ಬೀಳ್ತಿದೆಯಲ್ಲ. ಯಾವುದನ್ನೂ ಗಣಿಸುವುದಿಲ್ಲ ಅಂಥೇಳಿನ 6 ತಿಂಗಳ ಮಗುವನ್ನು ಕೂಡ ಇದಕ್ಕೆ ತೊಂದರೆ ಆಗಬಹುದು ಅಂಥೇಳಿ ವಿಚಾರ ಮಾಡಿದ್ದನ ಮೋಕ್ಷ ಮಾರ್ಗದೊಳಗೆ ಹೊರಟು ಹೋಗ್ತಾನೆ. ಅನಾದಿ ಕಾಲದಿಂದ ಚಿರಕಾಲದಿಂದ ಸಂರಕ್ಷಿಸಿಕೊಂಡು ಬಂದಿರುವಂತಹ ದೇಹ ಬುದ್ಧಿಗೆ ಹೊಡೆತು ಮೊದಲು ಬೀಳ್ತಿದ್ದೀರಿ. ಸಮ್ಯಕ್ ದರ್ಶನ ರೂಪದ ಬಾಣ ಯಾವುದನ್ನು ಮೊದಲು ಗುರಿ ಮಾಡಿ ಛೇದಿಸಿ ಬಿಡುತ್ತಿದೆ? ದೇಹವನ್ನು, ಸಂಯೋಗವನ್ನು, ಇಂದ್ರಿಯ ವಿಷಯಗಳನ್ನು, ಖ್ಯಾತಿ ಪೂಜೆ ದೊಡ್ಡಸ್ತನ ಸ್ಥಾನ ಮಾನ ಏನಿದಾವ ಅವೆಲ್ಲ. ಅಂಚಳನ ಪರಮಾತ್ಮ ಪ್ರಕಾಶದೊಳಗೆ ಶ್ರೀ ಯೋಗೀಂದ್ರ ದೇವರು ಹೇಳಿದರು, ಯಾರಿಗಾದರೂ ನನ್ನ ಅವಗುಣಗಳನ್ನು ನೋಡಿ ಅಥವಾ ಜಗತ್ತಿಗೆ ಜಾಹೀರುಪಡಿಸಿ ಸುಖ ಆಗುತ್ತಿತ್ತು ಅಂತಂದ್ರೆ ಅವರಿಗೆ ಆ ಪ್ರಕಾರದಿಂದ ಸುಖ ಆಗಲಿ. ಯಾರಿಗಾದರೂ ನನ್ನನ್ನು ಅವಮಾನಿತಗೊಳಿಸಿ ಸುಖಿ ಆಗುತ್ತಿದ್ರು ಅಂತಂದ್ರೆ ಅವರು ಆ ಪ್ರಕಾರ ಸುಖಿ. ಯಾರಾದರೂ ನನ್ನ ಐಶ್ವರ್ಯ ಮೊದಲಾದವುಗಳನ್ನು ಕಸಿದುಕೊಂಡು ಸುಖಿ ಆಗ್ತಿದ್ರು ಅಂತಂದ್ರೆ ಅವರು ಆ ಪ್ರಕಾರ ಸುಖಿ. ಇದರ ತಾತ್ಪರ್ಯ ಏನಿದೆ? ಇನ್ನ ಹೇಳಿದಾರೆ ಅವರು, ನನ್ನ ಪ್ರಾಣ ಬೇಕಾದ್ರೆ ಹರಣ ಮಾಡಿ ಅವರಿಗೆ ಸುಖ ಆಗುತ್ತಿತ್ತು ಅಂತ. ಕೊನೆಗೆ ಅವರು ಹೇಳ್ತಾರೆ, ಒಟ್ಟಿನಲ್ಲಿ ಜಗತ್ತಿನ ಜೀವರುಗಳೆಲ್ಲ ಸುಖಿ ಇರಲಿ ಅಂಥೇಳಿ ಹೇಳ್ತಾರೆ. ಅದರ ತಾತ್ಪರ್ಯ ಏನಿದೆ? ಒಟ್ಟಿನಲ್ಲಿ ನನ್ನ ಪರಪದಾರ್ಥದ ಕಡೆಗಿರುವಂಥ ಯಾವ ರುಚಿ ಇದೆ, ಅಭಿಲಾಷೆ ಇದೆ, ಹಿಡಿತ ಇದೆ, ಅದು ಬಿಡ್ತಾ ಹೋಗ್ಲಿ. ಬಾಣ ಗುರಿಯಲ್ಲಿಟ್ಟಿದೆ, ಯಾವುದನ್ನು ಮುಖ್ಯ ಮಾಡಿಕೊಂಡಿತ್ತು? ಪ್ರಾಣಕ್ಕಿಂತ ಅಧಿಕ. ಪ್ರಾಣಘಾತಂತೂ ನಿರಂತರ ಆಗ್ತಾನೆ ಇದೆ ಅಲ್ಲ, ಭಾವಪ್ರಾಣದ ಹಿಂಸೆ ನಿರಂತರ ಆಗ್ತಾ ಇದೆ. ಪ್ರಾಣಘಾತ ಆದ್ರೂ ಕೂಡ ಯಾವುದನ್ನು ಮುಖ್ಯ ಮಾಡಿತ್ತೋ ಅದರ ಮೇಲೆ ಮೊದಲ ಗುರಿ ಇಡ್ತಿದ್ದೀರಿ. ಸಮ್ಯಕ್ ದರ್ಶನ ಭೇದ ವಿಜ್ಞಾನದೊಳಗೆ ಏನಾಗ್ತಿದೆ? ಪರದ ದೃಷ್ಟಿ ಸರ್ವಥಾ ಬಿಟ್ಟು ಹೋಗ್ತಿದ್ದೀರಿ. ಆತ್ಮನಿಗೆ ಸಮ್ಯಕ್ ದರ್ಶನ ರೂಪದ ಕಾರ್ಯ ಆಗಬೇಕಾದ್ರೆ ಮೊಟ್ಟ ಮೊದಲ ಏನಾಗ್ತಿದೆಪ್ಪ ಅಂತಂದ್ರೆ ದೇಹ ಬುದ್ಧಿಯ ಮೇಲೆ ಆಘಾತ ಆಗ್ತಿದೆ. ದೇಹದ ಮೇಲೆ ಅಲ್ಲ, ದೇಹ ಬುದ್ಧಿಯದ ಬಾಹ್ಯ ವಸ್ತು ಇದೆ ರೀ. ದೇಹ ಬಾಹ್ಯ ವಸ್ತು ಇದೆ ಅಂಥೇಳಿ ಜೈನ ದರ್ಶನದೊಳಗೆ ಹೇಳಲೇ ಇಲ್ಲ. ಹೇಳಬೇಕಾದಂಥ ಪ್ರಮೇಯ ಜೈನರಿಗೆ ಇರುವುದಿಲ್ಲ. ದೇಹ ಬುದ್ಧಿ ವಿಷಯದೊಳಗೆ ಸುಖದ ಕಲ್ಪನೆ, ವ್ರತದೊಳಗೆ ಧರ್ಮದ ಕಲ್ಪನೆ, ಇವೆಲ್ಲ ಬಾಹ್ಯ ವಸ್ತು ಅದಾವ್ರಿ. ಇವುಗಳ ಮೇಲೆ ಎಲ್ಲ ಏನಾಗ್ತಿದೆ? ಆಘಾತ ಆಗ್ತಿದೆ. ಸಮ್ಯಕ್ ದರ್ಶನ ಆಗಬೇಕಾದ್ರೆ ಅವುಗಳನ್ನು ಇಟ್ಕೊಂಡು ಆಗೋದಿಲ್ರಿ ಸಮ್ಯಕ್ ದರ್ಶನ. ದೇಹವನ್ನು ಸುರಕ್ಷಿತ ಇಟ್ಕೊಂಡು ಶುಭ ಭಾವದೊಳಗೆ ಧರ್ಮದ ಕಲ್ಪನೆಯನ್ನ ಸುರಕ್ಷಿತ ಇಟ್ಕೊಂಡು ಸಮ್ಯಕ್ ದರ್ಶನ ಆಗುವುದಿಲ್ಲ ಪ್ರಭು.
ಸಮ್ಯಕ್ ದರ್ಶನ ರೂಪದ ಬಾಣ ಏನಿದೆ ಅಲ್ಲ, ಅದ ನಿರಂತರ ಬಾಹ್ಯ ದೃಷ್ಟಿಯನ್ನು ಬಾಹ್ಯದ ಅರಿವಿ ವ್ರತ ರೂಪದ ಪರಿಣಾಮ ಬಾಹ್ಯ ವಸ್ತು ಇದೆ ರೀ. ಧರ್ಮದ ಸೂಕ್ಷ್ಮತೆಯನ್ನು ತಿಳ್ಕೊಳ್ಳುವಂಥ ಜ್ಞಾನದ ಯೋಗ್ಯತೆ ಲಭಿಸಿದ್ದ ನಿಜವಾಗಿ ಈ ಜೀವಕ್ಕ ಈ ಕಾಲದೊಳಗ ಮಹಾನ್ ವರದಾನ ಇದೆ ರೀ, ಮಹಾನ್ ವರದಾನ. ಆಸ್ತಿ, ಅಂತಸ್ತ, ಹೆಸರ, ನಿರೋಗಿ ಶರೀರ, ಪರಿವಾರ ಇದು ಅನಂತ ಬಾರಿ ಸಿಕ್ಕಂತ ಇದೆ ರೀ. ಅದರೊಳಗೆ ಯಾವ ವಿಶೇಷತೆ ಇಲ್ಲ, ಎಲ್ರಿಗೂ ಗೊತ್ತಿದ್ದದ್ದೇ ಇದೆ ಅದ ವಿಷಯ. ಆದ್ರೂ ಕೂಡ ಅದ ಚರ್ಚೆಯೊಳಗ ಶ್ರವಣದೊಳಗ ಬಂತು ಅಂತಂದ್ರೆ ಬುದ್ಧಿಯೊಳಗೆ ತಾಜಾ ಆಗ್ತಿದೆ. ನಿರೋಗಿ ಶರೀರ, ದೀರ್ಘ ಆಯುಷ್ಯ, ಉತ್ತಮ ಪರಿವಾರ ಇವೆಲ್ಲ ಅಪೂರ್ವದವೇನ್ರಿ. ಆದರೆ ಸೂಕ್ಷ್ಮವಾದಂಥ ಸರ್ವಜ್ಞ ಪ್ರಣೀತ ಅಂತಃತತ್ವದ ಕುರಿತು ತಿಳ್ಕೊಳ್ಬೇಕನ್ನುವಂಥ ರುಚಿ ಮತ್ತು ಕೆಲವಂಶದಿಂದ ತಿಳಿದು ಬರುವಂಥ ಜ್ಞಾನದ ಕ್ಷಯೋಕ್ಷಮ ಇದೆಯಲ್ಲ, ಇದನ್ನು ನಿಜವಾಗಿ ಈ ಜೀವದ ಸಲುವಾಗಿ ಅನಂತ ಕಾಲದಿಂದ ಸಂಸಾರದಲ್ಲಿನ ಚಿರಕಾಲದಿಂದ ಸಂಸಾರದಲ್ಲಿನ ಬಳಲ್ತಾ ಇರುವಂಥ ಈ ಜೀವಕ್ಕ ಅದೊಂದು ವರದಾನ ಇದೆ. ಆದ್ರೆ ಅದರ ಬೆಲೆ ಯಾರು ಮಾಡುವುದಿಲ್ಲ. ಅವರಿಗೆ ಮತ್ತೆ ಪುನಃ ಅದುವೇ ಏನಾಗ್ತಿದೆ ಅಂತಂದ್ರೆ ಅಭಿಶಾಪ ಆಗ್ತಿದೆ. ಅರೆ ಕೇಳುವುದಕ್ಕೆ ಸುಂದರ ಮಿಷ್ಟ ಅನಿಸಿದರ ಆಗೋದಿಲ್ಲ. ಜಿನವಾಣಿ ಯಾವುದಕ್ಕಂತಾರೋ ಅಂತಂದ್ರೆ ನಮ್ಮ ಅನಾದಿ ಅಪರಾಧದ ಮೇಲೆ ನಿತ್ಯ ಪ್ರಹಾರ ಮಾಡಬೇಕ್ರಿ. ನಮ್ಮದು ಯಾವುದು ವಿಪರೀತ ಬುದ್ಧಿ ಇದೆ ಅದಕ್ಕೆ ಸಂತುಷ್ಟಗೊಳಿಸುವಂಥದ್ದು ಯಾವುದಿದೆ, ಅದನ್ನೇ ಪೋಷಿಸುವಂಥದ್ದು ಯಾವುದಿದೆ, ಅದು ಜಿನವಾಣಿ ಅಲ್ಲರೇ. ಅದರ ಕಾಲಲಬ್ಧಿ ಬಾರದ ವಿನಃ ಜೀವಕ್ಕ ತನ್ನ ದೋಷ ನೋಡ್ಕೊಳ್ಳೋದ ಅಂತಂದ್ರೆ ಜೀವದ ಮೇಲೆ ಬರ್ತಿದೆ. ಯಾವಾಗ ತನ್ನ ದೋಷದ ಸ್ವೀಕಾರ ನಿರ್ಮಲ ಹೃದಯದಿಂದ ಈ ಜೀವ ಮಾಡ್ತಾನೆ. ದೋಷ ಏನಿದೆ? ದೇಹ ಅಂದ್ರೆ ನಾನಂತ ಹೇಳಿ ತಿಳಿಯುವುದೇ ದೋಷ ಇದೆ ರೀ. ಅದು ಬಾಹ್ಯ ವಸ್ತು ಇದೆ ರೀ. ಯಾವುದು ಬಾಹ್ಯ ವಸ್ತು? ದೇಹ ಅಲ್ಲ. ದೇಹ ಅಂದ್ರೆ ನಾನಂತ ಹೇಳಿ ತಿಳಿಯುವ ಅನುಭವಿಸುವ ನಿರಂತರದ ಯಾವ ವಿಪರೀತ ಅಂತಃಪರಿಣತಿ ಇದೆ ಅಲ್ಲ, ಅಂತಃಪರಿಣತಿ ರೀ, ಅದೇನಿದೆ? ಬಾಹ್ಯ ವಸ್ತು. ಅದೇ ಹ್ಞೂ ಅನ್ನುವಂಥ ಧೈರ್ಯ ಕೂಡ ಪ್ರಾಪ್ತ ಆಗಿದೆಯಲ್ಲ, ಅದು ಸಾಮಾನ್ಯ. ಹ್ಞೂ ಅನ್ನುವಂಥ ಧೈರ್ಯ ಪ್ರಾಪ್ತ ಆಗಿದೆ. ಆ ಧೈರ್ಯದಿಂದನೇ ಅದರ ಸ್ವೀಕಾರ ಕೂಡ ಒಂದು ದಿವಸ ಆಗಬಹುದಾಗಿದೆ. ಮಾಡ್ತಾ ಮಾಡ್ತಾ ಬಾನು ಬಿಡ್ತಾ ಹೋಗೋದ್ರೆ ಯಾವುದರ ಮೇಲೆ ಅನಾದಿ ಕಾಲದಿಂದ ಯಾವುದ ಆತ್ಮನ ಸರ್ವಸ್ವವನ್ನು ಗಿಳಂಕೃತ ಮಾಡಿಬಿಟ್ಟಿದೆಯೋ, ಆತ್ಮನ ವೈಭವವನ್ನು, ಶಕ್ತಿ ಸಾಮರ್ಥ್ಯವನ್ನೆಲ್ಲ ನಿರಂತರ ಯಾವುದರಿಂದ ಹಾಕ್ತಾ ಇದೆಯೋ ಅದರ ಮೇಲೆ ಪ್ರಹಾರ ಮಾಡುವುದು ಏನಿದೆ ಅದನ್ನು ನಿಜವಾಗಿ ಈ ಜೀವನದೊಳಗ ಸಾರ್ಥಕ ಕಾರ್ಯ ಇದೆ, ಪ್ರಯೋಜನಭೂತ ಕಾರ್ಯ ಇದೆ. ಚಿರಕಾಲದಿಂದ ಸಂರಕ್ಷಿಸಿಕೊಂಡು ಬಂದಿರುವಂಥ ಮೋಹವನ್ನು ಬಿಟ್ಟುಕೊಡುವ ಉದ್ಯಮ ಆದ್ರೆ ಅದಕ್ಕಿಂತ ದೊಡ್ಡ ಕಾರ್ಯ ಏನಿದೆ? ಅದನ್ನು ಅಲ್ಲಗಳೆಯುವಂಥ ಅರೆರೇ ನನಗ ಈ ಏನು ಇದೆ ಇದನ್ನು ಬಿಟ್ಟು ಕೊಡೋದಿದೆ, ಈ ವಿಪರೀತ ಮನ್ನಣೆ, ಈ ಕಸ, ಈ ವಿಷ. ಅರೆ ಬರೀ ಕಸ ಇದ್ರ ಕ್ಷಮಿದೆ ರೀ, ಅದರ ವಿಷ ಇದೆ ರೀ. ಅದ ಯಾವುದ? ದೇಹ ಅಂದ್ರ ನಾನನ್ನೋದ, ಪರದಿಂದ ಲಾಭ ಹಾನಿ ಅನ್ನೋದ, ಶುಭದಿಂದ ಧರ್ಮ ಅನ್ನೋದ. ಇವು ಮೂರು ಅದಾವ ನೋಡ್ರಿ. ಈ ಜೀವದ ಸಲುವಾಗಿ ಅನಾದಿ ಕಾಲದಿಂದ ನಿರಂತರ ಸೋಲಿಗೆ, ಪರಾಜಯಕ್ಕೆ ಕಾರಣ ಇವು ಮೂರು ಅದಾವ. ಏನ? ದೇಹ ಅಂದ್ರ ನಾನು, ಪರದಿಂದ ಸುಖ ದುಃಖ, ಶುಭದಿಂದ ಲಾಭ ಆಗ್ತಿದೆ, ಧರ್ಮ ಆಗ್ತಿದೆ, ಮೋಕ್ಷ ಆಗ್ತಿದೆ, ಕರ್ಮ ನಿರ್ಜರೆ ಆಗ್ತಿದೆ. ಅರೆ ವ್ರತ ರೂಪದ ಪರಿಣಾಮದಿಂದ ಕರ್ಮ ನಿರ್ಜರೆ ಆಗ್ತಿದೆಯನ? 2 ಅಧ್ಯಾಯ ತತ್ವಾರ್ಥ ಸೂತ್ರದೊಳಗ 6, 7
2 ಅಧ್ಯಾಯ ಹೇಳಿದ್ರಲ್ಲ, ಅಲ್ಲಿ ಬಂಧದ ಕಾರಣ ಯಾವದವು ಅರ್ಥಾತ್ ಆಶ್ರವ ಯಾವದವು ಅವುಗಳನ್ನು ಬಹಳಷ್ಟು ವಿಶಾಲವಾಗಿ ವಿಶದವಾಗಿ ಸ್ಪಷ್ಟವಾಗಿ ಬಿಡಿಸಿ ಹೇಳಿದರನು ಕೂಡ ಈ ಜೀವಕ್ಕ ಮತ್ತು ಆಶ್ರವ ರೂಪ ಭಾವದೊಳಗನ ಮೋಕ್ಷದ ಕಾರಣ ಗೋಚರಿಸ್ತಾ ಇದೆಯಲ್ಲ, ಇದು ಮಹಾನ ದೋಷ ಇದೆ, ಮಹಾನ ದೋಷ ಇದೆ. ಯಾವ ಮೂರ? ಒಂದು ದೇಹ ಅಂದ್ರೆ ನಾನು, ಒಂದು ಪರದಿಂದ ಲಾಭ ಹಾನಿ, ಸುಖ ದುಃಖ. ಅರೆ ಇನ್ನೊಂದು ಇದೆ ಜೈನರಲ್ಲಿ ವಿಶೇಷ ಇರುವಂಥದ್ದು. ಅವು ಎರಡನ್ನ ಶಾಶ್ವತವಾಗಿ ಇರಿಸಲಿಕ್ಕೆ ಕಾರಣ ಯಾವದ? ಶುಭದಿಂದ ಮೋಕ್ಷ ಆಗ್ತಿದೆ, ಶುಭದಿಂದ ನಿರ್ಜನೆ ಆಗ್ತಿದೆ, ಶುಭದಿಂದ ನನಗೆ ಲಾಭ ಆಗ್ತಿದೆ. ಇದು ವಿಶೇಷ ಕೊಡುಗೆ ಇದೆ. ಯಾರಿಗೆ? ವಿಶೇಷ ಭಾಗ್ಯ ಮಾಡಿ ಯಾರು ಜೈನ ಕುಲದೊಳಗೆ ಹುಟ್ಟಿದರಲ್ಲ ಅವ್ರಿಗೆ. ದೊಡ್ಡ ಅಹಂಕಾರ ಅಂತ. ಅದೇ ರೀ, ದೊಡ್ಡ ಅಹಂಕಾರ, ದೊಡ್ಡ ಕರ್ತೃತ್ವ, ದೊಡ್ಡ ದೋಷ ನೋಡ್ರಿ. ಅಭಿಪ್ರಾಯದೊಳಗಿಂದ ಶುಭದಿಂದ ಲಾಭ ಅನ್ನುವಂಥದ್ದು ಹೊರಟು ಹೋಗೋದ ನಿಜವಾಗಿನ ಮೋಕ್ಷ ಮಾರ್ಗಕ್ಕೆ ಮೂಲ ಇದೆ ರೀ. ಮತ್ತು ಅದು ಉಳಿಯೋದ, ಅದರಿಂದ ನಿಗೋದರ ಲಾಭ ಬಹಳ ಬೇಗನೆ ಆಗ್ತಿದೆ ರೀ. ಮೋಕ್ಷದ ಲಾಭ ಸ್ವಲ್ಪ ತಡವಾಗಿ ಆಗಬಹುದು. ತಿಳಿತಾ ಇದೆಯಲ್ಲ? ಶುಭದಿಂದ ಲಾಭ ಅನ್ನುವ ಅಭಿಪ್ರಾಯ ಒಂದು ಸ್ವಲ್ಪ ಶಿಥಿಲಾಯಿತು, ಬಿಟ್ಟು ಹೋಗುವಂಥದ್ದು ಒಂದು ಏನ ಭವಿತವ್ಯದೊಳಗೆ ಬಿಟ್ಟು ಹೋಗುವಂಥದ್ದು ಒಂದು ಭೂಮಿಕಾ ನಿರ್ಮಾಣ ಆಯಿತು ಅಂತಂದ್ರೆ ಅದು ಮೋಕ್ಷದ ಮೂಲ ಇದೆ. ಮೋಕ್ಷ ಬೇಕಾದ್ರೆ 4 ಭವ 16 ಭವ ಕಳೆದ ಮೇಲೆ ಆಗಬಹುದು, ಭಯಾನಕ ಮಾತಿದೆ. ಆದರೆ ಶುಭದಿಂದ ಲಾಭ ಅನ್ನುವಂಥ ಅಭಿಪ್ರಾಯದೊಳಗನ ಈ ಭವ ಪೂರ್ಣ ಆಗಿ ಹೋಯ್ತು ಅಂತಂದ್ರೆ ಅದು ನಿಗೋದದ ಮೂಲ ಆಗ್ತಿದೆ, ಮತ್ತು ಅದಕ್ಕೆ ಅಷ್ಟು ವೇಳೆ ಬೇಕಾಗುವುದಿಲ್ಲರಿ. ಯಾವ ಅದರ ನಿರಾಕರಣೆ ಮಾಡಿ ಮೋಕ್ಷ ಮಾರ್ಗವನ್ನು ನಿರ್ಮಾಣ ಮಾಡ್ಕೊಳ್ಳೋದನ್ನು ಮತ್ತು ಮೋಕ್ಷಕ್ಕೆ ಹೋಗೋದನ್ನಲ್ಲ, ಅವನಷ್ಟ ಕಾಲ ಇವನಿಗೆ ಬೇಕಾಗುವುದಿಲ್ಲ. ಎಲ್ಲಿ ಹೋಗ್ಲಿಕ್ಕೆ? ನಿಗೋದ. ಅರೆ ನ್ಯಾಯ ತಿಳ್ಕೊಳ್ಬೇಕ್ರೆ, ನ್ಯಾಯ ಯಾರ ಸಲುವಾಗೇನೂ ಬದಲಾಗುವುದಿಲ್ರಿ. ವಸ್ತು ವ್ಯವಸ್ಥೆಯೊಳಗೆ ಅಂಥದ್ದು ನ್ಯಾಯ ಇದೆ. ಒಂದು ಸಮಯ, ಅತ್ಯಂತ ಅಲ್ಪ ಸಮಯ ಏನಾಯ್ತ್ರಿ, ನಕುಲ ಸಹದೇವರಿಗೆ ಪರರಕ್ಷಣೆಯ ಭಾವ ಬಂತ್ರಿ. ರಕ್ಷಣೆ ಮಾಡುವ ಭಾವ ಅಲ್ಲ, ರಕ್ಷಣೆ ಮಾಡ್ತೇನನ್ನೋ ಅಭಿಪ್ರಾಯ ಅಂತೂ ಇಲ್ಲ, ಮಾಡಬೇಕನ್ನೋದಿಲ್ಲ, ಅವರ ಸುರಕ್ಷಿತ ಉಳಿಬೇಕನ್ನೋ ಏನಿದೆ ಆ ಭೂಮಿಕೆಗೆ ಅನುಸಾರವಾಗಿ ಎಷ್ಟು ಸೂಕ್ಷ್ಮ ಇರಬಹುದು ತಿಳ್ಕೊಳ್ರಿ ತಾವು. ಅದರಿಂದ ಏನಾಯಿತು? ನ್ಯಾಯ. ಏನು ನ್ಯಾಯ? ನಿಸರ್ಗದ ನ್ಯಾಯ ಅಲ್ಲಿ ಆಗಿ ಹೋಗಿದ್ರೆ ಏನಾಯಿತು? 2 ಭಾಗವಾಗಿದೆ. 33 ಸಾಗರೋಪಮದ ಯಾವ ಸರ್ವಾರ್ಥ ಸಿದ್ಧಿಯ ಭವ ಇದೆಯಲ್ಲ, ಅದನ್ನ ನಕುಲ ಸಹದೇವ ಮುನಿ ಅವಸ್ಥೆಯೊಳಗೆ ಯಾವ ಅತೀಂದ್ರಿಯ ಆನಂದದ ಸಾಗರದೊಳಗೆ ನಿರಂತರ ಮುಳುಗಿ ಹೇಳ್ತಾ ಇದ್ರೋ ಅಂಥ ಮಹಾಲಾಭದಿಂದ ದೂರ ಎಸೆದು ಬಿಟ್ಟಿದ್ರು. ಇರಬಹುದು ಅಲ್ಲಿ ಶುದ್ಧ ಪರಿಣತಿ ಇರಬಹುದು, ಆದರೆ ಮೂರ್ಖಶಾಹಿ ಚೌಕಡಿದ್ದು ಉದಯ ಇದೆ ಅನ್ನೋದ ಲಕ್ಷ್ಯದೊಳಗೆ ತಗೊಳ್ಳುತ್ತೆ. ಸರ್ವಾರ್ಥ ಸಿದ್ಧಿಯ ಏಕ ಭವಾವತಾರಿ ದೇವಗಳಿಗೆ ಮೂರ್ಖಶಾಹಿ ಚೌಕಡಿ ಉದಯ ಇದೆ ಸುಧಾತೆ. ಇಲ್ಲಿ ನಕುಲ ಸಹದೇವ ಅವಸ್ಥೆಯೊಳಗಿರುವಾಗ ಅವರು ಅಷ್ಟ ಅಲ್ಲ, ಇಲ್ಲಿ ಅಲ್ಲಿ ಸರ್ವಾರ್ಥ ಸಿದ್ಧಿಯೊಳಗೆ ಯಾರದಾರ? ಅವರೆಲ್ಲ ಅಂಥವ್ರ ಅದಾರ್ರಿ. ಎಂಥವ್ರ? ಸ್ವಲ್ಪದರೊಳಗನ ತಪ್ಪಿದವರ. ಅದರ ಫಲ ಅಲ್ಲಿ ಎಂಥದ್ದು ಇದೆ ದುಷ್ಕರ, ಎಂಥದ್ದು ಇದೆ ದುಸ್ತರ, ಎಂಥದ್ದು ಇದೆ ಮೂರ್ಖಶಾಹಿ ಚೌಕಡಿಗಳ ಉದಯ ಬಂದು ಬಿಟ್ಟಿರ್ತಾರೆ. ಅರೆ ಅದರ ಧರ್ಮವನ್ನು ತಿಳಿದವ್ರಿಗೇನ ತಿಳಿದು ಬರುವ ವಿಷಯ ಇದೆ. ಹಾಗಾದ್ರೆ ಮೋಕ್ಷಕ್ಕೆ ಹೋಗೋದೇನು ತನ್ನ ಕೈಯೊಳಗಿದೆ? ಕೈಯೊಳಗಿಲ್ಲ. ಈ ಮಾತು ಸತ್ಯ ಇದ್ರೂ ಅದು ಆ ಜೀವದ ಕೈಯೊಳಗನೇ ಇದೆ, ಬೇರೆ ಯಾರ ಕೈಯೊಳಗೆ ಇಲ್ಲ. ಅರೆ ಕೆಲವು ಕಾರ್ಯ ಹೀಗದವಲ್ಲ,
ಆ ಜೀವನ ಮಾಡೋ ಸಾಧ್ಯತೆ ಬೇರೆ ಯಾರು ಮಾಡೋ ಸಾಧ್ಯ ಇಲ್ಲ. ಈಗ ಸಮ್ಯಕ್ ದರ್ಶನ ನಮಗೆ ಬೇಕಾಗಿದ್ರೆ ನಾವೇ ಮಾಡ್ಕೊಳ್ಳೋ ಸಾಧ್ಯ ಇದೆ ರೀ. ಏನು ಮಾಡ್ಕೊಳ್ಳೋಣ? ಭಾಷ್ಯವನ್ನ ಗುರಿಯನ್ನಾಗಿಸಿಕೊಂಡ ಸಮ್ಯಕ್ ದರ್ಶನ ರೂಪದ ಭಾನ ಬಿಡೋದಿದೆ. ಸಮ್ಯಕ್ ದರ್ಶನ ಯಥಾರ್ಥ ನೋಡೋದು, ದೇಹವನ್ನು ಯಥಾರ್ಥ ನೋಡೋದರ ಅರ್ಥ ಏನಿದೆ ರೀ? ದೇಹ ನಾನು ಅನ್ನುವಂಥ ಯಾವ ಅನಾದಿ ಕಾಲದ ಮನ್ನಣೆ ಇತ್ತಲ್ಲ, ಅದನ್ನು ಛಿನ್ನ ಭಿನ್ನ ಮಾಡೋದಾಯ್ತು, ಅದನ್ನು ಛೇದಿಸೋದು. ದೇಹವನ್ನಲ್ಲ, ದೇಹ ನಾನು ಅನ್ನುವಂಥ ಯಾವ ಅನಾದಿ ಕಾಲದ ಮನ್ನಣೆ ಇತ್ತಲ್ಲ, ಅದನ್ನು ಛೇದಿಸೋದು. ಯಾರು ಮಾಡೋರ? ಶಾಸ್ತ್ರದಿಂದ ಆಗ್ತಿದೆ. ಹೆಂಗ ಛೇದಿಸೋದು? ಸರಿಯಾದ ಪ್ರಶ್ನೆ. ಹೆಂಗ ಛೇದಿಸೋದು? ಅದನ್ನು ಕೋಸೌ ಶುದ್ಧಾತ್ಮ ಇತಿ ಚೇತ್. ಆ ಶುದ್ಧಾತ್ಮ ಯಾವದನ್ನು ಹೇಳ. ಪ್ರವಚನ ಸಾರದೊಳಗ 275 ಗಾಥೆಗಳ ಮೂಲಕ ಶ್ರೀಮಂದರ ಸ್ವಾಮಿಯ ಪ್ರತ್ಯಕ್ಷ ದಿವ್ಯ ಧ್ವನಿಯ ಸಾರದ ಪ್ರತಿಪಾದನೆ ಮಾಡಿದ ನಂತರ ಕೂಡ ಅದರ ಮೇಲೆ ಸುದೀರ್ಘ ಟೀಕೆ ಬರೆದ ನಂತರ ಅಮೃತ ಚಂದ್ರಾಚಾರ್ಯ ದೇವರ ಎದುರಿಗೆ ಆ ಆತ್ಮ ಎಂಥವದನೋ ಅವನ ಉಪಲಬ್ಧಿ ಹಾಗಾಗ್ತಿದೆ. ಇದು ನಿಜವಾದ ಪ್ರಶ್ನೆ ಅಲ್ಲಿ ಬಂತರೆ. ಅಷ್ಟು ಕೇಳಿದ ನಂತರ, ಚರ್ಚೆ ಆದ ನಂತರ, ವಿಷಯ ತಿಳಿದ ನಂತರ ಹೆಂಗ ಛೇದಿಸೋದನ್ನ? ಯಾವುದನ್ನ? ದೇಹ ಬುದ್ಧಿಯನ್ನ. ಅನಾದಿ ಕಾಲದಿಂದ ಯಾವುದನ್ನು ನಡ್ಕೊಂಡು ಬರ್ತಾ ಇದೆ, ಅರೇ ದೇಹದ ಅಭಾವದೊಳಗೂ ಕೂಡ, ವಿಗ್ರಹ ಗತಿಯೊಳಗೂ ಕೂಡ ಯಾವುದನ್ನು ನಡ್ಕೊಂಡು ಬರ್ತಾ ಇದೆ, ಅದನ್ನು ಹೇಗೆ ಛೇದಿಸೋದು? ಹೇಗೆ ಛೇದಿಸೋದ್ರಿ? ನಿಜ ತತ್ವದ ರುಚಿಯ ಮೂಲಕ ಛೇದಿಸೋದು. ಒಳಗಡೆ ನಿಜ ತತ್ವದ ಮಹಿಮಾ ಎಷ್ಟೆಷ್ಟು ಬರ್ತಿದೆಯೋ ಅಷ್ಟಷ್ಟು ಅದು ಬಿಡ್ತಾ ಹೋಗ್ತಿದೆ. ಹೇಗಿದೆ ಅಸ್ತಿ ನಾಸ್ತಿ. ಬಿಡಬೇಕಾದದ್ದನ್ನು ಬಿಡೋದ ಅವಶ್ಯಕ ಇದೆ. ಆದ್ರೆ ಅದು ಬಿಡಬೇಕಾದದ್ದು ಬಿಟ್ಟು ಹೋಗ್ಬೇಕಾದ್ರೆ ಹಿಡಿಬೇಕಾದದ್ದನ್ನು ಹಿಡ್ಕೊಳ್ಳೋದು ಅದಕ್ಕಿಂತ ಅಧಿಕ ಅವಶ್ಯಕ ಇದೆ. ನನ್ನ ಸ್ವರೂಪ ಏನ? ನನ್ನ ಸ್ವರೂಪ ಏನ? ನಾನು ನಿಜವಾಗಿ ಯಾರಿದ್ದೇನೆ? ಈಗ ಈ ಬುದ್ಧಿ ತಿಳಿದಾಗಿಂದ ಎಷ್ಟೆಷ್ಟ ಅವಸ್ಥೆಗಳು ಈ ಪರ್ಯಾಯದೊಳಗೆ ಬಂದ ಮೇಲೆ, ಪ್ರಜ್ಞೆ ಆದ ನಂತರ ಬುದ್ಧಿ ತಿಳಿದಾಗಿಂದ ಎಷ್ಟೆಷ್ಟು ಅವಸ್ಥೆಗಳು ಈ ದೇಹದೊಳಗೆ ಆಗಿ ಹೋದು ರೀ, ಬದಲಾಗಿ ಹೋದು. ಪಾಟಿ ಕೈಯಾಗ ಹಿಡ್ಕೊಂಡು ಸಾಲಿಗೆ ಹೋಗೋದು ನೆನಪಿದೆ ಏನಿಲ್ರಿ? ಹಾಗಾದ್ರೆ ಅವಾಗನೂ ನಾನಂದನು ಮತ್ತು ಈಗನೂ ನಾನು ಅಂತ ಇದೆಲ್ಲ. ಈಗನೂ ಈ ಅವಸ್ಥೆಗೇನು ನಾನು ಅಂತ ಇದ್ದೇನು, ಆವಾಗನೂ ನಾನಂತ ಇದ್ದೇನು. ಎಷ್ಟು ಅವಸ್ಥೆಗಳು ಬದಲ. ಅರೇ ಬದಲಾಗ್ತಾ ಇರುವ ವೇಳೆದೊಳಗೂ ಕೂಡ ಬದಲಾಗದೇ ಇರುವಂಥವನ ಕಡೆಗೆ ಲಕ್ಷ್ಯ ಇಲ್ಲ. ಬದಲಾಗ್ತಾ ಇರುವುದು ಯಾವುದಿದೆಯೋ ಅದನ್ನು ನಾನು ಅಂಥೇಳಿ ಮನ್ನಿಸುವುದರೊಳಗ ಆ ಬದಲಾಗದೇ ಇರುವಂಥವ ನಷ್ಟಾಗಿ ಹೋಗ್ತಾ ಇದ್ದಾನೆ, ಮರೆಯಾಗಿ ಹೋಗ್ತಾ ಇದ್ದಾನೆ, ಏನ ಅಲಕ್ಷ್ಯಕ್ಕೆ ಗುರಿ ಆಗ್ತಾ ಇದ್ದಾನೆ. ಅದರಿಂದ ದುಃಖ ಇದೆ, ಅದರಿಂದ ಸಂಸಾರ ಇದೆ, ಅದರಿಂದ ಚತುರ್ಗತಿಗಳಿದ್ದಾವೆ, ಅದರಿಂದ ಕರ್ಮ ನಾನಾ ಪ್ರಕಾರದ ವಿಚಿತ್ರ ಕರ್ಮಗಳ ಬಂಧ ಇದೆ. ಏನು ಕಠಿಣಿಲ್ಲ ಅಭಿಚಂದ್ರ. ಏನಿದೆ ಅಭಿ? ಅರೆ ಅಭ್ಯಂತರದೊಳಗಿನ ವಸ್ತು, ಅರೂಪಿ ವಸ್ತು. ಅರೆ ಹೇಳಿತಲ್ಲ, ಒಳಗಿದೆ ಅರೂಪಿ ಇದೆ, ಸೂಕ್ಷ್ಮ ಇದೆ ಪ್ರಭು. ನಾನು ಒಳಗಿದ್ದೇನೆ, ಹೊರಗೆ ನಂದೇನೂ ಇಲ್ಲ, ನಾನು ಹೊರಗಿಲ್ಲ. ಹೊರಗಿಂದ ಯಾವುದು ಇದೆಯೋ ಅದನ್ನು ಬಿಟ್ಟು ಕೊಡಬೇಕಾದ್ರೆ ಒಳಗೆ ಇರುವುದರ ಮಹಿಮೆ. ಅರೆ ಸರ್ವಜ್ಞ ಪ್ರಭು ತಿಳಿಸಿಕೊಟ್ಟಿದ್ದಾರೆ. ಯಾವನೋ ಅಜ್ಞಾನಿ ಪುರುಷ, ಮೂರ್ಖ ಪುರುಷ, ಹುಚ್ಚ ಹಿಡಿದಿರುವಂಥ ಪುರುಷ ಹೇಳಿದ ಮಾತಲ್ಲ. ಸೂಜ್ಞ ಪರಿಪೂರ್ಣ ಪುರುಷ ಹೇಳಿದ ಮಾತಿದೆ. ನೀ ಅರೂಪಿ ತತ್ವ ಇದ್ದೀಪ, ಒಂದು ಜ್ಞಾನವನ್ನು ಹೊರತುಪಡಿಸಿ, ಒಂದು ಆನಂದವನ್ನು ಹೊರತುಪಡಿಸಿ ನಿನ್ನೊಳಗೆ ಬೇರೆ ಏನೂ ಇಲ್ಲ. ದುಃಖದ ಗಂಧ ಇಲ್ಲ, ಭವದ ಕಾರಣ ಇಲ್ಲ, ವಿಕಾರ ಇಲ್ಲ, ದೇಹ ಇಲ್ಲ, ಕರ್ಮ ಇಲ್ಲ. ಸಂಯೋಗಗಳಿಂದ ಲಾಭಾನ್ವಿತ ಆಗುವಂಥ ನ್ಯೂನತೆ ನಿನ್ನಲ್ಲಿ ಸ್ವಲ್ಪ ಕೂಡ ಇಲ್ಲ.
ಇದರ ವಿಶ್ವಾಸ ಮಾಡ್ತಾ ಇದ್ದ ಹಾಗೆ ಇದು ಬಿಟ್ಟು ಹೋಗ್ತಿದ್ದೀರಿ, ಇದನ್ನು ಛೇದಿಸುವ ಅವಶ್ಯಕತೆ ಇಲ್ಲ. ಇದು ಇದೇನಾಗ್ತಿದೆ, ಚಿನ್ನ ಭಿನ್ನ ಆಗಿ ಹೋಗ್ತಿದೆ, ಒಡೆದು ಹೋಗ್ತಿದೆ, ಇದರ ಸಾಮರ್ಥ್ಯ ಕಡಿಮೆ. ಆದರೆ ಈ ಸಮಯದಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಅಂತರಂಗವನ್ನು ನಾವು ನೋಡ್ಕೊಳ್ಳೋದ, ನಮಗೆ ದೇಹ ಮುಖ್ಯ ಇದೆಯೋ ಅಥವಾ ಆ ಬಿದ್ದು ಹೋಗುವಂಥ ದೇಹದ ಎದುರಿಗೆ ತ್ರಿಕಾಲಿ ಶಾಶ್ವತ ಆತ್ಮನ ಮಹಿಮಾ ಬರ್ತಾ ಇದೆ. ಒಳಗೆ ತಮ್ಮಲ್ಲೇ ತಾವು ನೋಡ್ಕೊಳ್ಳೋದು, ಯಾರು ಉತ್ತರ ಹೇಳುವ ಅವಶ್ಯಕತೆ ಇಲ್ಲ. ಈ ಸಮಯದಲ್ಲಿ ಕೂಡ ಈ ಸಮಯದಲ್ಲಿ ಈ ಸತ್ಸಮಾಗಮದ ಘಡಿ ಮಂಗಲಮಯ ಆಗಬೇಕು ಅಂತ ಹೇಳಿ ಭಜನೆ ಬರ್ತಿದೆಲ್ಲ, ಬರ್ತಿದ್ದೇನೆ. ಇದು ಸತ್ಸಮಾಗಮ. ಎಂಥ ಸತ್ಸಮಾಗಮ ಇದೆ! ಕಾಲದ ಅಪೇಕ್ಷಾದಿಂದ ಅಷ್ಟಾಂಗಿಕ ಪರ್ವದ ಚತುರ್ದಶಿ ಎನ್ನುವಂಥ ಸತ್ತದ ಸಮಾಗಮ ಆಗಿದೆ. ಇದು ನಮ್ಮ ಜೀವನದೊಳಗೆ ಮಂಗಲವನ್ನುಂಟು ಆಗಬೇಕು, ಮಂಗಲಮಯ ಆಗಬೇಕು. ನಾವು ಯಾವುದೂ ಹೊರಗಿನ ವಸ್ತುವನ್ನು ಸಂರಕ್ಷಣೆ ಮಾಡೋದು ಸಾಧ್ಯ ಇಲ್ಲ. ಅದರ ಸಂರಕ್ಷಣೆ ಮಾಡಬೇಕನ್ನುವ ಭಾವ ಅಥವಾ ಹೊರಗಿನ ವಸ್ತುವಿನೊಳಗ ನಾನೆನ್ನುವ ಭಾವ ಏನಿದೆ, ಅದು ಒಳಗಿನ ವಸ್ತುವನ್ನು ನಿಸ್ಸತ್ವಗೊಳಿಸ್ತಾ ಇದೆ. ಏನು ಹೇಳಿತು? ಹೊರಗಿನ ವಸ್ತುವನ್ನು ಸಂರಕ್ಷಣೆ ಮಾಡಬೇಕನ್ನುವಂಥ ಭಾವ, ಪರಪದಾರ್ಥದೊಳಗೆ ತನ್ನತನದ ಭಾವ ಮಾತ್ರ ಏನಿದೆ, ಆ ಭಾವ ಒಳಗಿನ ವಸ್ತುವನ್ನು ನಿಸ್ಸತ್ವಗೊಳಿಸ್ತಾ ಇದೆ. ನಿರಂತರ ಯಾರು ಕರ್ಮ ಏನೂ ಮಾಡಲಿಲ್ಲ, ಶತ್ರು ಏನೂ ಮಾಡುವುದಿಲ್ಲ, ಜಗತ್ತಿನ ಯಾವ ಜಡ ಪದಾರ್ಥ ನಮ್ಮ ಒಳಗಿನ ವಸ್ತುವನ್ನು ನಿಸ್ಸತ್ವಗೊಳಿಸುವ ಸಾಧ್ಯತೆ ಇಲ್ಲ. ಆದರೆ ಯಾವುದು ಜಗತ್ತಿನ ಪದಾರ್ಥ ಇದೆಯೋ, ಪರಮಾಣುಗಳ ಸಮೂಹ ಇದೆಯೋ, ಕರ್ಮ ನಿರ್ಮಿತ ಇದೆಯೋ, ಕ್ಷಣಭಂಗುರ ಇದೆಯೋ, ಮಲಿನ ವಸ್ತುಗಳಿಂದ ತುಂಬಿದ್ದ ಇದೆಯೋ, ಮಲಿನ ವಸ್ತುಗಳಿಂದ ರಚಿಸಲ್ಪಟ್ಟದ್ದು ಇದೆಯೋ, ಅಂಥ ದೇಹವನ್ನು ಬರೇ ನಾನೆನ್ನುವ ಪರಿಣಾಮ, ಭಾವ, ಜ್ಞಾನ, ಶ್ರದ್ಧೆ ಯಾವ ಸಮಯದಲ್ಲಿದೆ, ಆ ಸಮಯದಲ್ಲಿ ಆ ಒಳಗಿನ ವಸ್ತುವನ್ನು ತಿಳಿಬೇಕಾದಂಥ ಸಾಮರ್ಥ್ಯ ನಷ್ಟ ಆಯಿತು ಅಂಥೇಳಿ ಆ ಸಾಮರ್ಥ್ಯದ ಅಪೇಕ್ಷಾದಿಂದ ನಿಸ್ಸತ್ವ ಆಯ್ತು, ವಸ್ತುನ ನಿಸ್ಸತ್ವ ಆಯಿತು. ಬೇಶುದ್ಧ ಆಯ್ತದೆ. ಬೇಶುದ್ಧ ಆದ ನಂತರ ಏನಾಯಿತು? ಆ ನಿಧಿ ಎಲ್ಲಿ ಐತಿ ಇಲ್ಲ, ಏನು ಗೊತ್ತೇ ಇಲ್ಲ. ಎಂಥ ಬೇಶುದ್ಧ! ಚತುರ ಆಯಿತು, ನಿಗೋಧದ ಐತನಲ್ಲ ಮಾರ್ಗ, ನಿಗೋಧದ ಮಾರ್ಗನ ಐತದ. ಚತುರಂದ್ರೆ ಏನ? ಚತುರಂದ್ರೆ ಏನು? ಈ ಏನು ಮೂರು ಭಾವ ಹೇಳಿತು, ಆ ಭಾವದೊಳಗ ಜಾಗೃತತೆ, ಸಾವಧಾನತೆ, ಸಚೇತತೆ ಅನ್ನೋರು. ವ್ಯವಹಾರ ಯಾವುದಕ್ಕಂತಾರೆ? ವ್ಯವಹಾರ ಪೂಜ್ಯ ಇದೆ ಅಂಥೇಳಿ ಇದೇ ಅಷ್ಟಾನಿಕದೊಳಗೆ ಇದೇ ಶೃಂಖಲೆಯೊಳಗೆ ಬಂತರೆ 8 ಕಲಶಗಳ ಶೃಂಖಲ ಒಂದು, ಅದರಲ್ಲಿ ಬಂತು ವ್ಯವಹಾರ ಪೂಜ್ಯ ಇದೆ. ಯಾವುದು ವ್ಯವಹಾರ? ನನ್ನ ಆತ್ಮತತ್ವವನ್ನು, ವಸ್ತುವನ್ನು ಗುಣ ಪರ್ಯಾಯಗಳ ಭೇದ ಮಾಡಿ ವಿಸ್ತೃತ ರೂಪದಿಂದ ತಿಳಿಸಿಕೊಡುವುದು ಯಾವುದಿದೆ ಅದು ಮಾತ್ರ ವ್ಯವಹಾರ. ಉಳಿದದ್ದೇನು? ವಸ್ತು ಒಡವೆ ಅಂದ್ರೆ, ಒಡವೆ ಅಂತಂದ್ರೆ ವ್ರತ ರೂಪದ ಪರಿಣಾಮ, ವಸ್ತು ಮಂದಿರ ಜಿನಬಿಂಬ. ಸ್ಫಟಿಕದ ಬಿಂಬದಿಂದ ಏನಾಗೋದು? ಏನಾಗೋದು ಹೇಳಿ? ಅದರ ಮಹಿಮಾ ಬರ್ತಿದೇನಿಲ್ಲ, ಬರ್ಬೇಕನ್ಬೇಡ್ರಿ, ಬರ್ಬೇಕ್ರಿ. ಯಾವುದರ ಸಲುವಾಗಿ? ನನ್ನ ಆತ್ಮ ಕೂಡ ಹೀಗೆ ನಿರ್ಮಲ ಸ್ಫಟಿಕದ ಹಾಗೆ ಇದ್ದಾನೆ. ಅನ್ಯ ವಸ್ತುವಿನ ರಂಗುಬಿರಂಗಿ ವಸ್ತುವಿನ ಕಾರಣದಿಂದ ಅವನಲ್ಲಿ ವಿಚಿತ್ರತೆ ಕಾಣಿಸ್ತಾ ಇದೆ. ಆಗ ನಾನು ಸ್ಫಟಿಕದ ಹಾಗೆನ ಯಾಗದನು ಪಾರದರ್ಶಿ. 4 ಕಡೆಗೆ ಸರ್ವಜ್ಞ ಪರಮಾತ್ಮನ ಮುಖ ಕಾಣಿಸ್ತಿದೆ. ಇದರ ಅರ್ಥ ಏನಿದೆ? ಪಾರದರ್ಶಿ.
ದೇಹ ಕೂಡ ಹಾಗಾಗ್ತಿದೆ. ಮೊನ್ನೆ ಹೇಳಿತಲ್ಲ, ಬಂತು ವಿಷಯ, ಏನು ಹೇಳಿತು, ನಿಮಿತ್ತದೊಳಗೆ ಕೂಡ ಅಂಥದ್ದೊಂದು ಸಾಮರ್ಥ್ಯ ಬಂದು ಬಿಡ್ತಿದೆ. ಯಾರಿಗೆ ಸಮ್ಯಕ್ ದರ್ಶನ ಆಗಿದೆ, ಇನ್ನೊಂದ್ಸಲ ಹೇಳೋಣಲ್ಲ ಏನೈತಿ ಅಂಥೇಳಿ, ಏನ ಅಂಥೇಳಿ ಹುಡುಕಾಡಿದ್ದಾಯ್ತು, ತಡ್ಕಾಡಿದ್ದಾಯ್ತು, ಆದರೆ ಎಲ್ಲಿ ಇಲ್ಲ ಅಲ್ಲಿ ಹುಡುಕಾಡಿದ್ದಾಯ್ತು. ಭಾಳ ಈಸಿ ಐತಿ ಹೇಳಿಕ್ಕೇನು ಈದೇನು ವಿಷಯ ಐತಲ್ಲ, ಇದು ಮರಾಠಿ ಸಾಹಿತ್ಯ ಒಳಗೆ ಆಗಿದ್ದೈತಿ. ಸಂತರೆಲ್ಲ ಅದನ್ನ ಹೇಳಿ, ತುझ आहे तुझ पाशी परी जागा विसरला, ಇದೇ ವಿಷಯ. ಇದೇ ವಿಷಯ ಇದ್ರಾಗೆ ಆ ವಿಷಯವನ್ನು ಧ್ಯೇಯವನ್ನಾಗಿ, ಇದುವರೆಗೆ ನಮ್ಮ ಜ್ಞಾನ ಆ ವಿಷಯವನ್ನು ಧ್ಯೇಯವನ್ನಾಗಿಸಿಕೊಂಡು ಅದರಲ್ಲೇ ಉದ್ಯಮ ಮಾಡಲಿಲ್ಲ. ಇಂದ್ರಿಯ ವಿಷಯ ಐತ್ರಿ ಅದ, ಮನುಷ್ಯಗೆ ಹಿತ ಅನಿಸ್ತು, ಕಿವಿಗೆ ಹಿತ ಅನಿಸ್ತು. ಯಾವ ಜೀವದಲ್ಲೇ ಸಮ್ಯಕ್ ದರ್ಶನ ಪ್ರಾಪ್ತ ಆಗಿದೆಯೋ ಅವನಿಗೆ ಮಿಥ್ಯಾತ್ವ ರೂಪದಿಂದ, ಅನಂತ ಸಂಸಾರ ರೂಪದಿಂದ ಬಂಧಿಸಲಿಕ್ಕೆ ಯೋಗ್ಯ ಪರಮಾಣು ವಿಶ್ವದೊಳಗನ ಇಲ್ಲ. ಅರೆ, ಇದೇ ಮಾತನ್ನ ದೃಢಗೊಳಿಸುವಂಥದ್ದು ಇದೆಯಲ್ಲ, ಕುಂದರ ಅಂತಿಮ ಸಮಯದೊಳಗ ನಿಸರ್ಗ ಕೂಡ ಅವರಿಗೆ ಅನುಕೂಲ ಆಗಿತ್ತು. ವೃಕ್ಷಗಳ ತಮ್ಮ ಒಣಗಿದ ಎಲೆಗಳನ್ನು, ಹಣ್ಣಾದ ಎಲೆಗಳನ್ನು ಕೆಳಗೆ ಉದುರಿಸಿದರೆ ಎಲ್ಲಿ ಅವರ ಸಮಾಧಿಗೆ ಭಂಗ ಬರ್ತಿದೆಯೋ ಅಂಥೇಳಿ ಅವ ಹಾಗೇ ಹಿಡ್ಕೊಂಡು ನಿಂತಿದ್ದು ಅಂತ. ಸೂರ್ಯ ಅಸ್ತ ಆಗ್ತಾ ಇರಲಿಲ್ಲ, ಸೂರ್ಯ ಸುಧಾ ಅಸ್ತ ಆಗ್ತಾ ಇರಲಿಲ್ಲ, ತಪ್ಪಲು ಬೆಳಂಗಿಲ್ಲ. ಆದ ಸೂರ್ಯ ಸುಧಾ ಅಸ್ತ ಆಗಕ್ಕೆ ನಿಂತಿರ್ತಾನೆ. ನೋಡುವಂಥವ್ರ ದೃಷ್ಟಿ ಆಗಿದೆ. ಅಂದ್ರೆ ಇದರ ತಾತ್ಪರ್ಯ ಇಷ್ಟ ಇದೆ, ಯಾರಿಗೆ ತನ್ನ ಕಲ್ಯಾಣದ ಅಭಿಲಾಷೆ ಜಾಗೃತ ಆಗಿದೆ, ಯಾರಿಗೆ ತನ್ನ ಕಲ್ಯಾಣದೊಳಗೆ ಕರ್ತವ್ಯದ ಪ್ರಜ್ಞೆಯ ಮೂಡಿ ಬಂದ ಅಲ್ಲಿ ಉದ್ಯಮಶೀಲ ಇದ್ದಾರೋ ಅವರಿಗೆ ಬಾಧೆ ಮಾಡುವಂಥ, ಅವರದ ಅಕಲ್ಯಾಣ ಮಾಡುವಂಥ ಸಾಮರ್ಥ್ಯ ವಿಶ್ವದ ಯಾವ ಪದಾರ್ಥದೊಳಗೆ ಇಲ್ಲ. ಅವರ ತಂಟೆಗೆ ಯಾವುದೂ ಪದಾರ್ಥ ಬರೋದನೇ ಇಲ್ಲ. ಈ ಮಿಥ್ಯಾದೃಷ್ಟಿ ಜೀವ ತಾನಾಗಿ ವಿಪರೀತ ಮನ್ನಣೆಯಿಂದ, ಮಿಥ್ಯಾ ಅಭಿಪ್ರಾಯದಿಂದ ಆ ಬಯಲು ಮುझे ಮಾರ ಅಂತಾರೆ. ಅದು ಬರದೇ ಇದ್ರೂ ಕೂಡ ಮೊನ್ನೆಲ್ಲೋ ಒಂದು ವಚನ ಬಂತಾರೆ, ತಾವೇ ತಮಗಾಗಿ ತಗ್ಗ ತೋಡಿ ಅದರಲ್ಲಿ ಮಲ್ಕೊಂಡು ಆಹ್ವಾನ ಮಾಡೋದು, ಬರ್ರಿ ನನ್ನ ಮೇಲೆ ಮಣ್ಣು ಎರಚರಿ. ಹಾಗೆ ತಮ್ಮ ದಿಕ್ಕಿನಿಂದ ತಾವು ಹೋಗ್ತಾ ಇರುವಂಥ ಕಾರ್ಮಣ ವರ್ಗಣಗಳನ್ನು ಈ ಮಿಥ್ಯಾದೃಷ್ಟಿ ಜೀವ ಏನು ಮಾಡ್ತಾನೋ, ಬರೀ ನನಗೆ ಕರ್ಮರೂಪದಿಂದ ಬಂಧಿಸ್ರಿ, ಹೇಳಿದ ಹಾಗೇನೇ ಇದೆ ಅಲ್ಲ ಈ ಹುಚ್ಚನ ಆಟ. ಅದರ ಫಲ ಏನಿದೆ, ಅನಂತ ಕಾಲ ನಿಶ್ಚೇಷ್ಟ ಅವಸ್ಥೆಯೊಳಗೆ ಬೀಳುತ್ತಾರೆ. ಅನಂತ ಕಾಲ ನಿಗೋದದಂಥ ನಿಶ್ಚೇಷ್ಟ ಅವಸ್ಥೆಯೊಳಗೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಆ ಸಮ್ಯಕ್ ದರ್ಶನ ಮೊದಲಾದ ರೂಪದ ಬಾಣಗಳು ಬಾಹ್ಯ ವಸ್ತು ರೂಪದ ಲಕ್ಷ್ಯದೊಡನೆ, ಗುರಿಯೊಡನೆ ಸಂಬಂಧವನ್ನಿರುತ್ತವೆ. ಮತ್ತು ಯಾರು ಈ ಕಾರ್ಯದ ಅಭ್ಯಾಸ ಕೂಡ ಮಾಡಿದ್ದಾರೆ, ಯಾವ ಕಾರ್ಯದ ಅಭ್ಯಾಸ, ಯಾವುದೇ ಹೇಗಿದೆಯೋ ಹಾಗೆ ನೋಡು, ಸಮ್ಯಕ್ ದರ್ಶನ ರೂಪದ ಕಾರ್ಯ. ಇಲ್ಲಿ ಸಮ್ಯಕ್ ದರ್ಶನ ಅಂದ್ರೆ ಆತ್ಮನ ಅನುಭೂತಿ ಅಂಥೇಳಿ ತಿಳಿಯುವುದಿಲ್ಲ, ಯಾವುದೇ ಹೇಗಿದೆಯೋ ಹಾಗೆ ನೋಡು. ಯಾರ ಅದೇ ಪ್ರಕಾರದ ಈ ಕಾರ್ಯದ ಅಭ್ಯಾಸ ಕೂಡ ಮಾಡಿದ್ದಾರೆ, ಆ ಸಮ್ಯಕ್ ದರ್ಶನಾದಿಗಳ ರೂಪದ ಬಾಣಗಳು
ಶುದ್ಧ ಆತ್ಮರೂಪದ ರಣರಂಗದಲ್ಲಿ ಕರ್ಮರೂಪದ ಶತ್ರುಗಳ ಸಮೂಹವನ್ನು ನಷ್ಟ ಮಾಡಿ ಸಫಲವಾಗುತ್ತವೆ. ಎಂಥ ಕವಿತ್ವ ಇದೆ ಪದ್ಮನಂದಿ ಆಚಾರ್ಯ ದೇವರ. ಕವಿ ಯಾರಿಗಂತಾರೆ? ಎಂಥ ಕವಿತ್ವ ಇದೆ, ಕವಿ ಯಾರಿಗಂತಾರೆ? ಅರೆ, ಯಾವುದನ್ನ ಸಮಸ್ತ ಜನರ ತಿಳಿಯುವುದಿಲ್ಲ ಅಂಥ ರಹಸ್ಯಪೂರ್ಣ ವಿಷಯವನ್ನ ಯಾರ ಲೀಲಾಜಾಲವಾಗಿ ಹೇಳ್ತಾರೋ ಅವರ ಕವಿ ಅದ. ಸಾಮಾನ್ಯ ಜನರ ಲಕ್ಷ್ಯದೊಳಗೆ ಬರೋದು. ಗದ್ಯ ರೂಪದಿಂದ ಕೃತಿಯ ರಚನೆ ಮಾಡೋದು ಸುಲಭ ಇದೆ, ಮತ್ತು ಪದ್ಯ ರೂಪದಿಂದ ರಚನೆ ಮಾಡೋದ ಕಠಿಣ ಇದೆ. ಗದ್ಯ ಯಾತಕ್ಕಂತಾರೋ ಯುದ್ಧದ ವಿಷಯವನ್ನ ಸರಾಗವಾಗಿ ಸುಲಭವಾಗಿ ಹೇಳ್ಕೊಂಡು ಹೋಗೋದು. ಯುದ್ಧದ ವಿಷಯವನ್ನ ಕಮ್ಮಿ ಶಬ್ದದೊಳಗ ಆ ಕಾವ್ಯದ ನಿಯಮಕ್ಕೆ ಬದ್ಧಾಗಿ ಹೇಳೋದು ಏನಿದೆ ಇದು ಕವಿ ಅಥವಾ ಕಾವ್ಯ ಇದೆ. ಪದ್ಯ ರೂಪದಿಂದ ರಚನೆ ಏನು ಹೇಳಿದರು? ಯಾರ ಸಮ್ಯಕ್ ದರ್ಶನ ರೂಪದ ಗುರಿಯನ್ನ ಬಾಹ್ಯ ವಸ್ತುವಿನ ಜೊತೆಗೆ ಗುರಿ ಇಟ್ಟ ಸಮ್ಯಕ್ ದರ್ಶನ ರೂಪದ ಬಾನು ಬಿಟ್ಟಿದಾರೋ, ಒಮ್ಮೆ ಬಿಟ್ಟು ಕೂಡಲಿಲ್ಲ ಮತ್ತ ಮಾಡ್ತಾ ಇದ್ದಾರೋ ಅಭ್ಯಾಸ, ಅವ್ರಿಗೆ ಒಂದ್ ದಿವಸ ಏನಾಗ್ತಿದೆ, ಆ ಶುದ್ಧ ಸ್ವರೂಪದ ರಣರಂಗದೊಳಗ, ಅರೆ ಯುದ್ಧ ಭೂಮಿಯೊಳಗ ನಿಂತ ಯಾವ ಅನಾದಿ ಕಾಲದಿಂದ 70 ಕೋಟಿ 30 ಕೋಟಿ 20 ಕೋಟಿ ಸಾಗರದ ಸ್ಥಿತಿಯೊಡನೆ ಬಂದಾಗಿದಾವಲ್ಲ, ಆ ಕರ್ಮರೂಪದ ಶತ್ರುಗಳನ್ನೆಲ್ಲ ನಷ್ಟ ಮಾಡಿಬಿಡುವಂಥದ್ದ ಒಂದು ಸಾಮರ್ಥ್ಯ ಆ ಸಮ್ಯಕ್ ದರ್ಶನದೊಳಗೆ ಬರ್ತದೆ. ಮೊದಲು ನೋಡೋದಿದೆ ಏನ, ಭಾಷ್ಯವನ್ನು ಬಾಹ್ಯ ಅಂಥೇಳಿ ನೋಡೋದು, ಕ್ಷಣಿಕವನ್ನು ಕ್ಷಣಿಕ ಅಂಥೇಳಿ ನೋಡೋದಿದೆ, ಅಶುದ್ಧವನ್ನು ಅಶುದ್ಧ ಅಂಥೇಳಿ ನೋಡೋದಿದೆ. ಯಾವುದು ಅಶುದ್ಧ? ನನ್ನ ಜ್ಞಾನ ಕ್ಷಣಿಕದ ಜೊತೆಗೆ ಅಭೇದ ಆಗೋದ, ಕ್ಷಣಿಕದ ಅನುಭವ ಮಾಡೋದ, ಅದು ಅಶುದ್ಧ ಇದೆ. ಜ್ಞಾನ ಶುದ್ಧ ಆಗಿಲ್ಲ, ಆಗೋ ಸಾಧ್ಯ ಇಲ್ಲ. ಏನು ಹೇಳಿತು? ಕ್ಷಣಿಕ ಯಾವುದಿದೆಯೋ, ಉತ್ಪಾದವೇ ರೂಪ ಯಾವುದಿದೆಯೋ ಅದರೊಳಗೆ ನಾನು ಅಂಥೇಳಿ ಅನುಭವ ಮಾಡ್ತಾ ಇದೆ ಯಾವುದಾ, ಅದಕ್ಕೆ ಅಶುದ್ಧ ಜ್ಞಾನ ಅಂತಾರೆ. ಅದರದ ಅಶುದ್ಧ ಆಗಿಲ್ಲ. ಅದೇ ಜ್ಞಾನ ಒಂದು ವೇಳೆ ತ್ರಿಕಾಲಿ ಶಾಶ್ವತ ಸ್ವರೂಪದ ಅನುಭವ ಮಾಡಿತು ಅಂತಂದ್ರೆ ಅದೇ ಶುದ್ಧ ಇದೆ ರೀ. ಅಶುದ್ಧದ ಅರ್ಥ ಏನಿದೆ? ಬಂದು ಹೋಗೋದು ಯಾವುದು ಸ್ಥಾಯಿ ಅಲ್ಲವೋ ಅದರೊಳಗ ನನ್ನತನದ ಅಥವಾ ನಾನೆನ್ನುವ ಅನುಭವ ಅಥವಾ ಅದರ ಜೊತೆಗೆ ನಿಲ್ಲೋದು, ಆ ಪಕ್ಷದೊಳಗೆ ನಿಲ್ಲೋದು, ಅದೇನಿದೆ ಅಶುದ್ಧ. ಇದರದ ಚರಮಸೀಮೆ ನಿಯಮಸಾರದೊಳಗೆ ನೋಡಲಿಕ್ಕೆ ಸಿಗ್ತಿದೆ. ಯಾವುದರ ಚರಮಸೀಮೆ? ಕ್ಷಣಿಕದ ಜೊತೆಗೆ ಜ್ಞಾನ ನಿಲ್ಲುವುದೇನಿದೆ ಅದರ ಚರಮಸೀಮೆ. ಎಲ್ಲಿಯವರೆಗೆ ಒಯ್ದಿದ್ದಾರೋ? ಶುದ್ಧ ಪರ್ಯಾಯದ ಜೊತೆಗೆ ಕೂಡ ಯಾವುದ ದ್ರವ್ಯದ ಅನುರೂಪ ಇದೆಯೋ ಅಂಥ ವ್ಯಕ್ತ ದಶೆಯೊಳಗೂ ಕೂಡ ಜ್ಞಾನ ನಿಲ್ಲುವುದಿಲ್ಲ, ನಿಲ್ಲಬಾರ್ದು. ನಿಲ್ಲೋದು ಅದರ ಸ್ವಭಾವ ಅಲ್ಲ, ನಿಲ್ಲೋದು ಅದಕ್ಕೆ ಅವಶ್ಯಕ ಇಲ್ಲ, ಗರಜಿಲ್ಲ. ಅಶುದ್ಧ ಯಾವುದ? ಕ್ಷಣಿಕದ ಜೊತೆಗೆ ಕ್ಷಣಿಕದ ಪಕ್ಷದೊಳಗೆ ಯಾವುದು ಬರ್ತಿದೆಯೋ ಅದು ಅಶುದ್ಧ. ತ್ರಿಕಾಲಿ ಏಕರೂಪದ ಜೊತೆಗೆ ಯಾವುದು ನಿಲ್ಲುತ್ತಿದೆಯೋ ಅದು ಶುದ್ಧ. ವಾಸ್ತವದಲ್ಲಿ ಅದರೊಳಗೆ ಶುದ್ಧಿ ಅಥವಾ ಅಶುದ್ಧಿ ಇಲ್ಲ. ಬಹಿರ್ತಚ್ಚಂ ಜೀವಾದಿ ಬಹಿರ್ತಚ್ಚ. ಅರೆ ಆಸ್ರವಾದಿ ಅನ್ನಲಿಲ್ಲ, ಜೀವಾದಿ. ಜೀವ, ಅರೆ ನಾನು ಜೀವಿದ್ದೇನೆ, ನಾನು ಜ್ಞಾನ ಸ್ವರೂಪ ಇದ್ದೇನೆ, ನಾನು ಚಾರಿತ್ರ ಸ್ವರೂಪ ಇದ್ದೇನೆ, ನಾನು ಸುಖ ಸ್ವರೂಪ ಇದ್ದೇನೆ ಅನ್ನೋದು, ನಾನು ಜ್ಞಾನದರ್ಶನ ಸ್ವರೂಪ ಇದ್ದೇನೆ ಅನ್ನೋದು ಕೂಡ ಭಾಷ್ಯ ತತ್ವ ಇದೆ. ಅಂದಮೇಲೆ ನಾ ದೇಹ ಇದ್ದೇನೆ, ನಾ ಶ್ರೀಮಂತ ಇದ್ದೇನೆ, ನಾನು ಸುಂದರ ಇದ್ದೇನೆ, ನಾನು ನಿರೋಗಿ ಇದ್ದೇನೆ, ನಾನು ಎಷ್ಟು ಮಳೆಗಾಲಗಳನ್ನು ನೋಡಿಲ್ಲ. ಈ ಪ್ರಕಾರ ಯಾರು ಮಂದಿಸ್ತಾರೋ ಅವರ ಭಾಷ್ಯ ತತ್ವ ಇದ್ದಾರೋ ಅಥವಾ ಅವರ ಜೀವ ಇದ್ದಾರೆ.
ಆ ಮನ್ನಣೆಯಿಂದ ಜೀವನಿಗೆ, ಅವರಿಗೆ, ಸ್ವಂತಕ್ಕ ಅವನಿಗೆ ಸುಖ ಆಗೋದು ಅಥವಾ ಆಕುಲತೆ ಆಗೋದು. ನೆರಳನ್ನ ಹಿಡಿಲಿಕ್ಕೆ ಹೋದ್ರ ಆ ನೆರಳು ಯಾವಾಗೂ ಸಿಕ್ಕೋದಿಲ್ಲ. ಪರ್ಯಾಯ ಅರ್ಥಾತ್ ನೆರಳಿದೆ, ಆದ್ರೆ ನೆರಳು ಯಾರದ್ದಿದೆ ಅಲ್ಲ ಅವರನ್ನು ಹಿಡಿದ ನಂತರ ನೆರಳ ತಾನಾಗೇನೆ ಹಿಡಿತದೊಳಗೆ ಬಂದ. ನೆರಳು ಪರ್ಯಾಯ ಯಾರದ್ದಿದೆ? ದ್ರವ್ಯದ್ದು ಇದೆ ಪ್ರಭು. ಹಾಗಾದರೆ ಆ ದ್ರವ್ಯವನ್ನ ಅಂಥಳನ್ನು ಹೇಳಿದರು, ಅನಂತ ಅನಂತ ಪರ್ಯಾಯಕ್ಕೂ ಪೀಕರ ಬೈತಾರೆ. ಅದನ್ನು ಹಿಡಿದ ನಂತರ, ಅದರ ಗ್ರಹಣ ಮಾಡಿದ ನಂತರ ತಾನಾಗೇನ ಪರ್ಯಾಯ ಹಿಡಿತದೊಳಗೆ ಬರ್ತಿದೆ. ಹಿಡಿತದೊಳಗೆ ಬರ್ತಿದೆ ಅರ್ಥಾತ್ ಶುದ್ಧ ಆಗ್ತಿದೆ. ಅಶುದ್ಧ ಪರ್ಯಾಯ ಹಿಡಿತದೊಳಗೆ ಬರುವ ಮಾತಿಲ್ಲ. ಪರ್ಯಾಯವನ್ನು ಹಿಡ್ಕೊಳ್ಳೋದು ಅರ್ಥಾತ್ ಪರ್ಯಾಯವನ್ನು ಶುದ್ಧ ಮಾಡೋದು. ಪರ್ಯಾಯ ಶುದ್ಧ ತಾನಾಗೇನ ಆಗ್ತಿದೆ ರೀ. ಯಾವಾಗ? ದ್ರವ್ಯದ ಗ್ರಹಣ ಆದ ನಂತರ. ತ್ರಿಕಾಲಿ ಜ್ಞಾತ ಸ್ವಭಾವ, ಅನಂತ ಗುಣಗಳ ಪುಂಜ, ಅಸಂಖ್ಯ ಪ್ರದೇಶಿ, ಅಗಂಧ ಅಸ್ಪೃಷ್ಟ ಅರೂಪಿ ಅವ್ಯಕ್ತ. ಅನ್ಯದ ಮೂಲಕ ವ್ಯಕ್ತ ಮಾಡಲಿಕ್ಕೆ ಬರುವುದಿಲ್ಲ, ಇಂದ್ರಿಯದ ಮೂಲಕ ವ್ಯಕ್ತ ಮಾಡಲಿಕ್ಕೆ ಬರುವುದಿಲ್ಲ, ಇಂದ್ರಿಯದ ಮೂಲಕ ಗ್ರಹಣ ಮಾಡಲಿಕ್ಕೆ ಬರುವುದಿಲ್ಲ. ಸಮ್ಯಕ್ ದರ್ಶನ್ ಅರ್ಥಾತ್ ಮೊಟ್ಟ ಮೊದಲ ಯಾವುದನ್ನು ಗುರಿಯಾಗಿ ಇಟ್ಟುಕೊಳ್ತಿದೆ ಆ ಸಮ್ಯಕ್ ದರ್ಶನ. ಇಲ್ಲಿ ಸಮ್ಯಕ್ ದರ್ಶನ್ ಅರ್ಥಾತ್ ವಸ್ತು ಹೇಗಿದೆಯೋ ಹಾಗೆ ನೋಡುವುದನ್ನು ಕಲಿ. ಹಾಗೆ ಕಲಿಯುವುದರೊಳಗ ಮೊಟ್ಟ ಮೊದಲ ಗಾಶಿಗೊಳ್ಳುತ್ತಿದೆ ಯಾವುದ? ದೇಹ ಬುದ್ಧಿ. ಧನದೊಳಗೆ ಸುಖ, ನಿರೋಗಿ ಶರೀರದೊಳಗೆ ಸುಖ, ಎಲ್ಲ ಒಟ್ಟಿಗೆಂದರೆ ಒಂದೊಂದಲ್ಲ. ಅದರ ಪರಿವಾರ ಏನೇನದವ ಅವೆಲ್ಲ ರೀ ಬಾಹ್ಯ ವಸ್ತು ಅಂಥೇಳಿ ಹೇಳಿದ ನಂತರ ಬಹಿರ್ಮುಖ ದೃಷ್ಟಿಯ ವಿಷಯ ಏನೇನದವಲ್ಲ ಅವೆಲ್ಲ ಮೂರು ವಿಭಾಗ ಮಾಡಿತು, ಮುಖ್ಯ ಮಾಡಿತು. ದೇಹ ಅಂದ್ರೆ ನಾನು, ಪರದಿಂದ ಸುಖ ದುಃಖ ಲಾಭ ಹಾನಿ. ಯಾವುದು ಪರ ಇದೆ ಅದು ಪರ ಇದೆ ರೀ. ಅದರೊಳಗೆ ಇಷ್ಟ ಅನಿಷ್ಟ ಇರುವುದಿಲ್ಲ, ಸುಖ ದುಃಖ ಇರುವುದಿಲ್ಲ, ಲಾಭ ಹಾನಿ ಇರುವುದಿಲ್ಲ. ಜೀವನಿಗೆ ಲಾಭ ಹಾನಿ ಮಾಡುವಂಥದ್ದು ಯಾವ ಪರಪದಾರ್ಥ ಇದೆ? ಆದರೆ ಈ ಜೀವದ ದೃಷ್ಟಿಯೊಳಗ ಒಂದು ದೇಹನ ಒಮ್ಮೆ ಲಾಭ ಮಾಡುವಂಥದ್ದು ಕಾಣಿಸ್ತಿದೆ, ಒಮ್ಮೆ ಹಾನಿ ಮಾಡುವಂಥದ್ದು ಕಾಣಿಸ್ತಿದೆ. ಆ ಧನ ಒಮ್ಮೆ ಲಾಭ ಮಾಡುವಂಥದ್ದು ಕಾಣಿಸ್ತಿದೆ, ಒಮ್ಮೆ ಹಾನಿ ಮಾಡುವಂಥದ್ದು ಕಾಣಿಸ್ತಿದೆ. ಆ ಪುತ್ರಾರಿಕರ ಒಮ್ಮೆ ಪ್ರಿಯ ಅನ್ನಿಸ್ತಾರೆ, ಒಮ್ಮೆ ಶತ್ರುವಿನ ಹಾಗೆ ಅನ್ನಿಸ್ತಾರೋ ಅಥವಾ ಇಲ್ಲ. ದೇಹದೊಳಗ ಆ ಪ್ರಕಾರದ ಭಾವ ಎಷ್ಟು ಬಾರಿ ಬಂದು ಹೋಗಿದೆ. ಆದರೆ ದೇಹ ನನ್ನಿಂದ ಭಿನ್ನ ಇದೆ ಅನ್ನುವ ಯಥಾರ್ಥ ದೃಷ್ಟಿಗೆ ಬಲನೇ ಬರಲಿಲ್ಲ. ದೇಹದೊಳಗೆ ಲಾಭ ಹಾನಿ ಇಷ್ಟ ಅನಿಷ್ಟ ಎಷ್ಟು ಬಾರಿ ಬಂದು ಹೋಗಿದೆ ಈ ಒಂದು ದೇಹದೊಳಗೆ. ಉಡಿಸಿದ ನಂತರ ಅಲಂಕಾರ ಮಾಡಿದ ನಂತರ ಅದರೊಳಗೆ ಇಷ್ಟ ಬುದ್ಧಿ ಇದೆ, ನಿಲುಗನ್ನಡಿಯೊಳಗೆ ನೋಡಿದ ನಂತರ ಇದೆ, ಒಳಗ ಅನುಭವದೊಳಗೆ ಇಷ್ಟ ಬುದ್ಧಿ ಇದೆ. ಮಿಷ್ಟ ಪದಾರ್ಥದ ಸೇವನೆ ಮಾಡ್ತಾ ಇರೋದು. ಯಾವುದು ತನಗೆ ಇಷ್ಟ ಇದೆಯಲ್ಲ ಆ ಪದಾರ್ಥದ ಸೇವನೆ ಮಾಡುವ ವೇಳೆದೊಳಗ ಒಳಗಡೆ ಅನುಭವ ಎಂಥ. ಔಷಧ ಸೇವನೆ ಮಾಡುವ ವೇಳೆದೊಳಗ, ವೇದನೆಯ ಅನುಭವ ಮಾಡುವ ವೇಳೆದೊಳಗ ಎಂಥ ಅನಿಷ್ಟ ಬುದ್ಧಿ ಇದೆ. ಇದೇನಿಲ್ಲ, ಭಾರರೂಪದ ಬುದ್ಧಿ ಇದೆ, ಶತ್ರುವಿನ ಹಾಗೆ ಕಾಣಿಸ್ತಿದೆ. ಆದ್ರೆ ಅದು ಭಿನ್ನ ಪದಾರ್ಥ ಇದೆ ಅನ್ನುವ ದೃಷ್ಟಿಗೆ ಬಲನೇ ಬರಲಿಲ್ಲ. ಆ ಪ್ರಕಾರ ದೃಷ್ಟಿಗೆ ಬಲ ಬರಬೇಕಾದ್ರೆ ಅದಕ್ಕೆ ಗುರಿ ಇಟ್ಟು ಮೊದಲು ಸಾಗಿಸಲಿಕ್ಕೆ. ಏನು ಹೇಳಿದ್ರು ನೋಡ್ರಿ, ಬಹಳ ಅದ್ಭುತ ಕಥನೆ ಇದೆ. ನಿಜವಾಗಿ ನನಗೆ ನನ್ನ ಜೀವನ ಧನ್ಯ ಅನ್ನಿಸ್ತಾ ಇದೆ. ಆ ಸಮ್ಯಕ್ ದರ್ಶನ ಆದಿಗಳ ಅಂದ್ರೆ ಆ ಸಮ್ಯಕ್ ದರ್ಶನ ಮುಂದೆ ಏನೇನು ತಗೊಂಡು ಬರ್ತಿದೆ? ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಅನುವ್ರತ, ಇವೆಲ್ಲ ತಗೊಂಡು ಬರ್ತಿದೆ ಏನಿಲ್ರಿ. ಆದಿ ಮೊದಲ ದೃಷ್ಟಿಯೊಳಗೆ ಯಥಾರ್ಥತೆ ಬಂತು ಅಂತಂದ್ರೆ
ಅನುಭೂತಿನೂ ಆಗ್ತಿದೆ, ದೇವಶಾಸ್ತ್ರ ಗುರುಗಳ ಕುರಿತು ವಿಶೇಷ ಭಕ್ತಿನೂ ಬರ್ತಿದೇನಿಲ್ರಿ. ಆಮೇಲೆ ತ್ಯಾಗದ ಭಾವ ಕೂಡ ಆಗ್ತಿದೆ, ವೈರಾಗ್ಯದ ಭಾವ ಕೂಡ ಆಗ್ತಿದೆ. ಧರ್ಮದ ಆಚರಣೆ ರೂಪದ ಯಾವ್ಯಾವ ಕ್ರಿಯೆಗಳಿದಾವೆಯೋ ಅವೆಲ್ಲವೂ ಒಂದೊಂದಾಗಿ ಅಥವಾ ಸಮೂಹವಾಗಿ ಈ ಜೀವನದೊಳಗೆ ಕಾಣಿಸ್ತವೆ. ಅವೆಲ್ಲವುಗಳ ಸಹಕಾರದಿಂದ ಯಾವ ಪ್ರಕಾರ ಒಬ್ಬ ದೊರೆ ವೈರಿ ದೊರೆಯ ಮೇಲೆ ಪ್ರಹಾರ ಮಾಡಬೇಕಾದ್ರೆ ಅಥವಾ ವೈರಿ ದೊರೆಯನ್ನ ಎದುರಿಸಬೇಕಾದ್ರೆ ಅವ ಎಷ್ಟೇ ಪ್ರಬಲ ಇದ್ರೂ ಒಬ್ಬನೇ ಹೋಗ್ತಾನೇನ್ರಿ ರಾಜ. ಅವನ ಜೊತೆಗೆಲ್ಲ ಇರ್ತಿದೆಲ್ಲ, ಆನೆ ಇದಾವ, ಕುದುರೆ ಇದಾವ, ರಥ ಇದಾವ, ಸೈನಿಕರದಾರ, ಎಲ್ಲರೂ ಅದಾರೆ. ಆದ್ರೆ ಅವ್ರ ವಿಶ್ವಾಸದ ಮೇಲೆ ಅವನು ಹೊರಟಿದ್ದಾನೇನ್ರಿ. ಶತ್ರುವನ್ನ ಸಾಯಿಸಲಿಕ್ಕೆ ಅಥವಾ ಪರಾಜಿತಗೊಳಿಸಲಿಕ್ಕೆ ಹೊರಟಿದ್ದಾನಲ್ಲ, ಅವ್ರನ್ನೆಲ್ಲ ಕೇಳಿ ಮಾಡಿ ಅಥವಾ ಅವ್ರ ವಿಶ್ವಾಸದ ಮೇಲೆ ಒಬ್ಬನ ಹೋಗೋದಿಲ್ಲ, ಇದೋ ಸತ್ಯ ಇದೆ. ಮತ್ತು ಅವರ ವಿಶ್ವಾಸದ ಮೇಲೆ ಅವನು ಹೊರಟಿಲ್ಲ, ಅದು ಸತ್ಯ. ಅದೇ ಪ್ರಕಾರ ಈ ಜೀವರಾಜ ಶುದ್ಧ ಸ್ವರೂಪವೆನ್ನುವಂಥ ರಣರಂಗದೊಳಗೆ ಹೋಗಬೇಕಾದ್ರೆ ಇದೆಲ್ಲ ಸರಂಜಾಮ ಸಹಿತ. ಮತ್ತು ಈ ಎಲ್ಲ ಸರಂಜಾಮ ಸಹಿತ ಇರುವೆಳೆದೊಳಗೂ ಕೂಡ ಮೂಲ ದೊರೆಗೆ ಆಘಾತ ಮಾಡವ ಯಾವ್ರಿ? ದೊರೆಯ ಜೊತೆ ಆಗ್ತಿದೆ, ದೊರೆಯ ಜೊತೆಗೆ ಸೈನಿಕರ ಯುದ್ಧ ಆಗ್ತಿದೆ ರೀ. ಸೈನಿಕರ ಜೊತೆ ಆಗ್ತಿದೆ, ದೊರೆ ಜೊತೆ ಆಗ್ತಿದೆ, ಸೇನಾಪತಿಯ ಜೊತೆ ಯುದ್ಧ ನೋಡಿದೇವೇನಿಲ್ರಿ. ರಾಮಾಯಣ ಮಹಾಭಾರತದೊಳಗೆಲ್ಲ ನೋಡಿದೇವಲ್ಲ. ನಮ್ಮ ಈ ಜೀವನದೊಳಗೆ ಪ್ರತ್ಯಕ್ಷ ನೋಡಿರದಿದ್ರೂ ಅದರಲ್ಲೆಲ್ಲ ನೋಡಿದೇವಲ್ಲ. ದೊರೆ ಯುದ್ಧ ಯಾರ ಜೊತೆ ಮಾಡ್ತಾನೆ? ಸಾಮಾನ್ಯ ಸೈನಿಕ ಪ್ಯಾದೆ ಜೊತೆ ಮಾಡೋದಿಲ್ರಿ. ಯಾರ ಜೊತೆ ಮಾಡ್ತಾನೆ? ದೊರೆ ಜೊತೆ ಮಾಡ್ತಾನೆ. ಆಹ್ವಾನ ಯಾರಿಗೆ ಕೊಡ್ತಾನೋ, ಲಲ್ಕಾರಿಸ್ತಾನೆ ಯಾರನ್ನರೇ? ದೊರೆ. ಆದ್ರ ಅವ ಒಬ್ಬನೇ ಹೋಗುವುದಿಲ್ಲ. ಅವ ದೊರೆ ಸ್ವರೂಪನ ಆಗಿದೆ ರೀ, ರಾಜನ ಸ್ವರೂಪನ ಆಗಿದೆ. ಅವನ ಜೊತೆಗೆ ಅವರೆಲ್ಲ ಇರೋರು. ಆದ್ರ ಯುದ್ಧ ಮಾಡುವಂಥ ಪೂರ್ಣ ಸೇನೆ ಯುದ್ಧ ಗೈದರೆ ದೊರೆ ಮಾಡಿದನೆಂದು ಜನ ವ್ಯವಹಾರದಿಂದ ಹೇಳುವರು. ಸಮಯ ಸಾರದೊಳಗೆ ಗಾಥಾ ಬರ್ತಿದೆ. ಆದ್ರೆ ದೊರೆಯ ಜೊತೆ ದೊರೆ ಯುದ್ಧ ಮಾಡಿದಾನೆ, ಸೈನ್ಯ ಮಾಡಿಲ್ಲ ನರೆ. ಇದನ್ನು ಮೂಲ ತಿಳ್ಕೊಂಡ ನನ್ನ ಯುದ್ಧವನ್ನ ನಾನು ಗೆಲ್ಲೋದಿದೆ. ನನ್ನ ಜೊತೆ ಯಾರ್ಯಾರು ಬರ್ತಾರೆ, ತಾನಾಗೇನ ಬರ್ತಾರೆ. ತಾನಾಗೇನ ಏನ? ವ್ರತ ರೂಪದ ಪರಿಣಾಮ, ಸಂಯಮ ರೂಪದ ಪರಿಣಾಮ, ಮುಕ್ತಿ ರೂಪದ ಪರಿಣಾಮ, ಪರೀಕ್ಷ ಜಯ ರೂಪದ ಪರಿಣಾಮ ಎಲ್ಲ ಬರ್ತಾವೆ. ಆದ್ರೆ ನೇರವಾಗಿ ಮುಖಾಮುಖಿ ಯಾರ್ದಾಗೋದ? ಜೀವದ್ದ ಮತ್ತು ಕರ್ಮರೂಪಿ ಶತ್ರು. ಅದಕ್ಕೆ ಇದೇನು ಹೇಳಿದ್ರು ನೋಡ್ರಿ, ಸಮ್ಯಕ್ ದರ್ಶನಾದಿಗಳ ರೂಪದ ಬಾಣಗಳು ಶುದ್ಧ ಆತ್ಮರೂಪದ ರಣರಂಗದಲ್ಲಿ ಎಲ್ಲಿ ನಿಂತು ಮಾಡೋದಿದೆ ರೀ? ಎಲ್ಲಿ ನಿಂತ? ಶುದ್ಧ ಆತ್ಮರೂಪದ ರಣರಂಗ. ವಿಭಾವ ರೂಪದ ರಣರಂಗದೊಳಗಿಲ್ಲ, ಕರ್ಮರೂಪದ ರಣರಂಗದೊಳಗೆ ನಾವು ಬರಬೇಕಾಗಿಲ್ಲ, ಚೇತನ ರಾಜ ಬರಬೇಕಾಗಿಲ್ಲ. ಕರ್ಮರೂಪದ ರಣರಂಗದೊಳಗೆ ಕರ್ಮ ಇರ್ತವೆ. ಇವು ತನ್ನ ಶುದ್ಧ ಆತ್ಮಸ್ವರೂಪದ ರಣರಂಗದೊಳಗೆ, ಆತ್ಮರೂಪದ ರಣರಂಗದಲ್ಲಿ ಕರ್ಮರೂಪ ಶತ್ರುಗಳ ಸಮೂಹವನ್ನು ನಷ್ಟ ಮಾಡಿ ಸಫಲವಾಗುತ್ತವೆ. ಯಾವ? ಬಾಣಗಳ ಸಮ್ಯಕ್ ದರ್ಶನ ಮೊದಲಾದ ಬಾಣಗಳೇನದವು. ಇಲ್ಲಿ ಮೊದಲಾದ ಅಂಥೇಳಿ ಹೇಳಿದ್ರೆ ಇಷ್ಟಂತೂ ತಿಳಿಬಹುದು. ಯಾವ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ವೀರ್ಯ ಮೊದಲಾದವು ಏನದವು ಇಷ್ಟಂತೂ ತಿಳಿಬಹುದು. ಇವೇನು ಮಾಡ್ತಾವೆ? ಶುದ್ಧಾತ್ಮರೂಪದ ರಣರಂಗದಲ್ಲಿ ಕರ್ಮರೂಪ ಶತ್ರುಗಳ ಸಮೂಹವನ್ನು ನಷ್ಟ ಮಾಡಿಬಿಡುತ್ತವೆ. ಇನ್ನೊಂದು ಮಾತು ಇದರಲ್ಲಿ ಉಳಿತರೆ, ರಣರಂಗ ಶುದ್ಧ ಆತ್ಮಂದ ಇದೆ, ಕಾರ್ಯ ಬಾಣಗಳಂತೆ ಇದೆ. ರಣರಂಗ ಶುದ್ಧ ಆತ್ಮಂದ ಇದೆ, ಆದರೆ ಶುದ್ಧ ಆತ್ಮನ ಕಾರ್ಯ ಇಲ್ಲ, ಕಾರ್ಯ ಪರ್ಯಾಯಗಳು ಮಾಡ್ತಾರೆ. ಆದರೆ ಆ ಪರ್ಯಾಯ ಎಲ್ಲರೇ ಹೊರಗೆ ಇನ್ನೊಬ್ಬರ ಮನೆಯೊಳಗೆ ನಿಂತು ಮಾಡೋದಿಲ್ಲ,
ಶುದ್ಧಾತ್ಮನ ರಣರಂಗದೊಳಗೆ. ಭಾಳ ಅದ್ಭುತ ಮಾತ್ರೆ. ಅರೆ ಜೈನ ಕವಿಗಳೇ ನಿಜವಾದ ಕವಿಗಳಿದ್ದಾರೆ, ಮತ್ತು ಯಾರು ಋಷಿ ಇದ್ದಾರೆ ಅವರೇ ಕವಿ ಇದ್ದಾರೆ. ನಾನ್ ಋಷಿ ಕುರುತೆ ಕಾವ್ಯ. ಯಾವ ಋಷಿ ಹೃದಯ ಇಲ್ಲ ಅವ ಕಾವ್ಯದ ರಚನೆ ಮಾಡೋದು ಸಾಧ್ಯ. ಮತ್ತು ಇವರು ಎಂಥ ಋಷಿ ಅದಾರ್ರಿ ನಮ್ಮ ಜೈನ ಮುನಿಗಳ, ಎಂಥ ಋಷಿ. ಅರೆ ಯಾವುದಕ್ಕೂ ಯಾವ ರೀತಿಯಿಂದನೂ ಎಂಥ ಪುಣ್ಯಕ್ಕೂ ಕೂಡ ಆಕರ್ಷಿತ ಆಗದೇ ಇರುವಂಥ ಋಷಿ ಹೃದಯ. ಶುದ್ಧ ಆತ್ಮನ ರಣರಂಗದೊಳಗ ಬಾಣಗಳ ಎಂಥ ಬಾಣ? ಸಮ್ಯಕ್ ದರ್ಶನಾದಿ ರೂಪದ ಬಾಣಗಳ, ಅರ್ಥಾತ್ ಶ್ರದ್ಧಾ ಗುಣ, ಜ್ಞಾನ ಗುಣ, ಚಾರಿತ್ರ ಗುಣದ ಪರ್ಯಾಯಗಳ್ರಿ. ಪರ್ಯಾಯಗಳ ಸಾಕ್ರೆ ಯಾವುದಕ್ಕ? ಅವು ಯಾವ ಚಿರಕಾಲದಿಂದ ಕೋಟಿ ವರ್ಷಗಳಿಂದ ಸ್ಥಿತಿಬಂಧ ಮಾಡಿಕೊಂಡು ಕೂತಿದ್ದಾವಲ್ಲ ಅಂಥ ಕರ್ಮಶತ್ರುವಿಗೆ ಒಂದು ಸಮಯದ ಪರ್ಯಾಯ ಸಾಕ್ರೆ. ಜೀವರಾಜ ಬರುವ ಅವಶ್ಯಕತೆ. ಹಾಗಾದ್ರೆ ಆ ಪರ್ಯಾಯದಲ್ಲಿ ಅಂಥ ಸಾಮರ್ಥ್ಯ, ಒಂದೊಂದು ಗುಣದ ಪರ್ಯಾಯದೊಳಗೆ ಅಂಥ ಸಾಮರ್ಥ್ಯ ಇರಬೇಕಾದ್ರೆ ಈ ಅಭೇದ ಚಿತ್ಪಿಂಡ ಘನ ಸ್ವರೂಪ, ಆ ಸಿದ್ಧ ಸದೃಶ್ಯ ಯಾವ ನಿಜಾತ್ಮ ಇದ್ದಾನೋ ಅವನ ಸಾಮರ್ಥ್ಯ ಅಂತ ಒಮ್ಮೆ ಬರಬೇಕ್ರೆ ಅವನ ಮಹಿಮಾ. ಧನದ ಮಹಿಮಾ ಬರ್ತಿದೆ, ಪದದ ಮಹಿಮಾ ಬರ್ತಿದೆ, ವ್ರತದ ಮಹಿಮಾ ಬರ್ತಿದೆ. 20 ದಿವಸ ಆಯಿತು ನೀರು ಗ್ರಹಣ ಮಾಡಿಲ್ಲ. ನಮಗೆ ಬರ್ತಿದೆ ಅಲ್ಲ ಕುಂದರ ಜೀವನದೊಳಗಿಂದ ಅಂತಿಮ ಸಮಯದ ಯಾವುದು ಹೇಳಿದರು, ಒಂದು ಅಂಜುಲಿ ನೀರು ಸೇವನೆ ಮಾಡಿ 20 ದಿವಸ ಅದು, ಪದ್ಮಾಸನದೊಳಗೆ ಮಂಡಿಸಿ 10 ದಿವಸ ಅದು ಮಹಿಮಾ ಬರ್ತಿದೆ. ಭಾಷ್ಯದ ಮಹಿಮಾ ಚಿರಕಾಲದಿಂದ ಬಂದಿದೆ. ಆದರೆ ಆಂತರ್ಯದ ವಸ್ತು ಹಾಗೆ 20 ದಿವಸ ನೀರಿನ ವಿಕಲ್ಪ ಕೂಡ ಬರದೇ ಇರುವ ಹಾಗೆ ಆ ಕೂಡಬೇಕಾದ್ರೆ ಆ ಒಳಗಿನ ವಸ್ತು ಎಂಥದ್ದು. 96 ವರ್ಷದ ವಯಸ್ಸಿಗೆ 10 ದಿವಸದವರೆಗೆ ಪಾಷಾಣದ ಪೊತ್ತಳೆಯ ಹಾಗೆ ಕೂಡಬೇಕಾದ್ರೆ ಆ ಒಳಗಿನ ವಸ್ತುವಿನ ಮಹಿಮಾ, ಆ ಪರಿಣಾಮ, ಸಮಯದ ಪರಿಣಾಮಕ್ಕೆ ಎಷ್ಟು ಮನೋಹರವಾಗಿ ಕಾಣಿಸ್ತಾ ಇರಬೇಕು, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇರಬೇಕು. ಆ ವಸ್ತು, ಆ ಚೈತನ್ಯ ದೊರೆ ಎಷ್ಟು ಸುಖಮಯವಾಗಿ ಕಾಣಿಸ್ತಾ ಇರಬಹುದು. ಅದರ ಮಹಿಮಾ ಬರಬೇಕು. ಒಂದು ಸಲ ಮಹಿಮಾ ಹೀಗೆ ಬರಲಿಲ್ಲ, ಪುನಃ ಯಾವ ಭಾಷ್ಯದ ಮಹಿಮೆ ಅದರ ಎದುರಿಗೆ ನಿಲ್ಲಬಾರದು. ಈ ಪ್ರಕಾರವೊಮ್ಮೆ ಆಂತರ್ಯದ ವಸ್ತುವಿನ ಮಹಿಮೆ ಬರಬೇಕು. ನಡೆದು ಭಾವಾರ್ಥ ನಾನಾ ಪ್ರಕಾರದ ಗುರಿಗಳನ್ನು ಹೊಡೆದು ಯಾವ ಬಾಣದ ಅಭ್ಯಾಸ ಮಾಡಲಾಗಿದೆ ಅಂಥ ಆ ಬಾಣವು ಯಾವ ಸಮಯದಲ್ಲಿ ವೈರಿಯ ಛೇದ ಮಾಡುತ್ತದೆ. ಬಾಣವಿದ್ಯೆಯನ್ನು ಕಲಿಸ್ತಾರಲ್ಲ, ಆ ವೇಳೆದೊಳಗ ಬಾಣ ಬಿಡ್ತಾ ಹೋಗ್ತಾರೆ. ಬಿಟ್ಟ ಕೂಡಲೇ ಏನು ಗುರಿ ಸಾಧನೆ ಆಗುವುದಿಲ್ಲ. ಅದೇ ಪ್ರಕಾರ ಶಾಸ್ತ್ರದ ಅಭ್ಯಾಸ ಮಾಡ್ತಾ ಇದ್ದ ಹಾಗೆ, ಶುದ್ಧಾತ್ಮನ ಸ್ವರೂಪವನ್ನು ಕೇಳ್ತಾ ಇದ್ದ ಹಾಗೆ ಬಾಹ್ಯದ ಮಹಿಮೆಯನ್ನು ಹೋಗುವುದಿಲ್ಲರಿ. ಅದಕ್ಕೆ ಮಾಡ್ತಾ ಇರಬೇಕು ಅಭ್ಯಾಸ. ಹೇಗೆ ಕತ್ತರಿಸೋದು ಬಾಹ್ಯದ ಮಹಿಮೆಯನ್ನ, ಒಳಗಿನ ಮಹಿಮೆಯನ್ನ ತಂದುಕೊಳ್ಳೋದು, ಒಳಗಿನ ಮಹಿಮೆಯನ್ನ ಹೇಳಿರುವವರದ್ದು ಗುಣಗಾನ ಮಾಡೋದು, ಅವರ ಸಾನ್ನಿಧ್ಯದೊಳಗಿರೋದು. ಅರೆ ಸರ್ವಜ್ಞ ಪ್ರಭುವನ್ನ ನೋಡ್ತಾ ಇರೋದು. ಅರೆ ನೋಡ್ತಾ ಇರುವೆಳೆದೊಳಗ ಆ ಸರ್ವಜ್ಞ ಪ್ರಭು ಸಾಕ್ಷಾತ್ ಜೀವಂತ ಪ್ರಭುವಾಗಿ ಕಾಣುವವರೆಗೆ ನೋಡೋದ್ರಿ. ಬರೀ ಕಾಣೆದರಾಗುವುದಿಲ್ಲ. ಆದರೆ ಆ ಕಾಣಿಸಿಕೊಳ್ಳುವಂಥ ಸರ್ವಜ್ಞ ಪ್ರಭು ನನ್ನ ಸರ್ವಜ್ಞ ಸ್ವಭಾವವನ್ನ ತೋರಿಸಿಕೊಡುವವರೆಗೆ ನೋಡ್ತಾ ಇರೋದು. ಮಾಡುವ ಕಾರ್ಯ ಇವೇ ಆದವ್ರೆ. ಅಂಗಡಿಯಾಗ ಕೊಡೋದ ಮತ್ತು ಅದೇನು ಗ್ರಾಹಕರ ಧ್ಯಾನ ಮಾಡೋದ, ಇದೇನು ಉಪಯೋಗ ಇಲ್ಲ. ಗ್ರಾಹಕರದ ಧ್ಯಾನ ಮಾಡ್ತಾನೋ ಅಥವಾ ಇಲ್ರಿ ವ್ಯಾಪಾರಿ? ಹೇಳಿದಾರೆ ಧ್ಯಾನ ಏನು ಹೊಸದಿಲ್ಲ ಅನ್ನೋದ್ರೊಳಗೆ ಹೇಳಿದ್ದಾರೆ. ಅದ ವೈದ್ಯ ರೋಗಿಗಳ ಧ್ಯಾನ ಮಾಡ್ತಾನೆ. ನಾನಾ ಪ್ರಕಾರದ ಗುರಿಗಳನ್ನು ಹೊಡೆದು ಯಾವ ಬಾಣದ ಅಭ್ಯಾಸ ಮಾಡಲಾಗಿದೆ ಅಂಥ ಆ ಬಾಣವು ಯಾವ ಸಮಯದಲ್ಲಿ ವೈರಿಯ ಛೇದ ಮಾಡುತ್ತದೆ, ಆ ಸಮಯದಲ್ಲಿ ಯಾವ ಪ್ರಕಾರ ಆ ಬಾಣವನ್ನು ಸಫಲವೆಂದು ತಿಳಿದುಕೊಳ್ಳಲಾಗುತ್ತದೆ,
ಅದೇ ಪ್ರಕಾರ ನಮ್ಮ ಶಾಸ್ತ್ರಾಭ್ಯಾಸ ಆವಾಗ ಸಫಲ ಆಯ್ತು. ಯಾವಾಗ ಅನಾದಿ ಕಾಲದ ಈ ದೇಹ ಬುದ್ಧಿ ಶಿಥಿಲ ಆಯ್ತು, ಅಳಗಾಡ್ತಲ್ಲ, ಆವಾಗ ಸಫಲ. ಶಿಥಿಲ ಆದ ನಂತರ, ಪಾಯ ಅಳಗಾಡಿದ ನಂತರ ಆ ಮನೆಯಲ್ಲಿ ಯಾರು ಇರ್ತಾರೆ? ಬಿದ್ದು ಹೋಗೋದು ಅಥವಾ ಇಲ್ಲರಿ? ಅದನ್ನು ಬೆಳೆಸಲಿಕ್ಕೆ ಏನು ಸಮಯ ಬೇಕಾಗೋದಿಲ್ಲ. ಬೇರೆ ಕತ್ತರಿಸಿದ ನಂತರ ವೃಕ್ಷವನ್ನ ಉರುಳಿಸೋದ ಕಠಿಣ ಮಾತಿಲ್ಲ. ಆ ಸಮಯದಲ್ಲಿ ಯಾವ ಪ್ರಕಾರ ಆ ಬಾಣವನ್ನು ಸಫಲವೆಂದು ತಿಳಿದುಕೊಳ್ಳಲಾಗುತ್ತದೆ, ಅದೇ ಪ್ರಕಾರ ಯಾವ ಸಮಯದಲ್ಲಿ ಸಮ್ಯಕ್ ದರ್ಶನ ಮೊದಲಾದವು ಇದ್ದ ಮೇಲೆ ಅವೇನು ಮಾಡಲಿಲ್ಲ ನೋಡ್ರಿ. ಇಲ್ಲಿ ಭಾವಾರ್ಥದೊಳಗೆ ತಂದರು, ಇದ್ದ ಮೇಲೆ ಬಸ್ ಇರೋದಿದೆ ನೋಡ್ರಿ. ಲೈಟ್ ಹಚ್ಚಿ ಮನೆ ಯಜಮಾನ ಮುಖ್ಯ ಕುರ್ಚಿ ಮೇಲೆ ಕೂತಿದ್ದ ಅಂತಂದ್ರೆ ಯಾರ ಕಳ್ಳರನ್ನ ನಾಶ ಮಾಡಕ್ಕೆ ಅಥವಾ ಹೊಡೆದೋಡಿಸ್ಬೇಕಾಗ್ತಿದೆ ಅಂದ್ರೆ ಅವ್ರು ಬರುವುದೇ ಇಲ್ರಲ್ಲ. ಏನು ಬರ್ತಾರ್ರಿ? ಕಳ್ತನ ಮಾಡ ಲೈಟ್ ಹಚ್ಚಿದನ್ರಿ, ದೊಡ್ಡ ಲೈಟ್, ಮತ್ತು ಜಾಗೃತ ಕೂತಿದನ್ರಿ, ಆರೂಢ ಅದನ್ನು ಸಿಂಹಾಸನದ ಮೇಲೆ, ಅಥವಾ ಅವನದೇ ಮಾಲೀಕಂದೇ ಯಾವುದೋ ಒಂದು ಮುಖ್ಯ ಕುರ್ಚಿ ಇರ್ತಿದೆಯಲ್ಲ, ಆಸನ, ಅದರ ಮೇಲೆ ಕೂತಿದನ್ರಿ, ಕಾಲ ಮೇಲೆ ಕಾಲು ಹಾಕಿ. ಅವಾಗ ಯಾವ ಕಳ್ಳರ ಅವ್ರನ್ನ ಹೊಡೆದೋಡಿಸೋ ಅವಶ್ಯಕತೆ ಇಲ್ಲ. ಅವ್ರು ಈ ಕಡೆ ನೋಡಿ ತಾವಾಗೇನೋ ಬೆನ್ನು ತೆರೆದು ಹೋಗ್ತಾರೆ. ಹಾಗೆ ಇಲ್ಲಿ ಕರ್ಮಗಳು, ಇಲ್ಲಿ ಭಾವಾರ್ಥದೊಳಗೆ ಈ ಮಾತು ತಂದ್ರೆ ನೋಡ್ರಿ. ಅದೇ ಪ್ರಕಾರ ಯಾವ ಸಮಯದಲ್ಲಿ ಸಮ್ಯಕ್ ದರ್ಶನ ಮೊದಲಾದವು ಇದ್ದ ಮೇಲೆ ಸಮಸ್ತ ಕರ್ಮಗಳು ನಷ್ಟವಾಗಿ ಹೋಗುತ್ತವೆ. ಇದ್ದಲ್ಲೇನ ಕರಿಗೆ ಹೋಗ್ತಾವ್ರಿ, ಅವ ನಷ್ಟ ಆಗಿ ಹೋಗ್ತಾವ. ಅದರೊಳಗೆ ಸಾಮರ್ಥ್ಯ ಇಲ್ಲ, ಹಾಲಿದ್ದದ್ದು ಒಡೆದು ಹೋಗ್ತಿದೆ, ನಷ್ಟವಾಗಿ ಹೋಗುತ್ತವೆ. ಆ ಸಮಯದಲ್ಲಿ ಸಮ್ಯಕ್ ದರ್ಶನಾದಿಗಳನ್ನು ಸಫಲವೆಂದು ತಿಳಿಯಲಾಗುತ್ತದೆ.